ಹೇಳ್ಬೇಕಾದ್ರೆ ನನ್ನ ಚಾನಲ್ ಹೆಸರು ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ನಿನ್ನೆ ನನಗೆ ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ ಫ್ರೆಂಡ್ಸ್. ನೋಡಿ ಅಲ್ಲಿ ಮುಚ್ಚಿ ಪಾಪ ಹಕ್ಕಿ ಕಾಣತ್ತೆ ತಿಂತಾ ಇದೆ. ಪಾಪ ತುಂಬಾ ಹಸಿವಾಗಿತ್ತು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಈ ಗುಚ್ಚು ನಾನು ಹೊಸ ಹೆಸರು ಇಟ್ಟಿದ್ದೀನಿ. ಗುಚ್ಚು ಗುಚ್ಚು ಎಷ್ಟು ಜನಕ್ಕೆ ಅಂತ ಹೆಸರಿಡಲ್ಲ. ಏನಿಲ್ಲ ಅದನ್ನೇ ಮಾಡ್ಬೇಕಲ್ಲ, ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಓಕೆ ಮಾಡು, ಅಪ್ಪ ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಏನು ಮಾಡಿದ್ರು ಅಂತ ಎಲ್ಲ ಅದೇ ಬೇಕಿದ್ದೇ ಬೇಕನ್ನಲ್ಲ. ಒಂದು ನನಗೆ ತುಂಬ ಖುಷಿ ಇದೆ. ನಾನು ಸ್ವಲ್ಪ ಹಬ್ಬಿ ಜೊತೆ ಊಟ ಮಾಡಬೇಕು. ಇನ್ನೊಂದೇನಂದರೆ ನಾನು ಸ್ವಲ್ಪ ತಿಂಡಿ ಹೋಗಿ ಏನಾದರೂ ತಿಂತಾನೆ ಇರ್ತೀನಿ. ಅಂದರೆ ವಸ್ತು ತೊಗೊಳೋದಕ್ಕಿಂತ ಜಾಸ್ತಿ ಹಿಂಸೆ ಕೊಡ್ತಾನೆ ಅಂದರೆ ಸಿಕ್ಕಾಪಟ್ಟೆ ತರಲೆ. ನೋಡಿ ಅವ್ನಿಗೆ ಆ್ಯಕ್ಚುಲಿ ಇದು ಮರಾಠಿ ಕನ್ನಡ ಬರಲ್ಲ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ಜಾನಿ ವಿಶ್ರೀ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ನನಗೆ ಹೇಳ್ಬೇಕಾದ್ರೆ ನನ್ನ ಚಾನಲ್ ಹೆಸರು ನನಗೆ ಮರ್ತೋಗ್ಬಿಟ್ಟಿದ್ದೀನಿ. ನಿನ್ನೆ ನನಗೆ ವ್ಲಾಗ್ ಮಾಡೋಕ್ಕಾಗಿರ್ಲಿಲ್ಲ. ಆ್ಯಕ್ಚುಲಿ ನನಗೆ ನಿನ್ನೆ ಸ್ವಲ್ಪ ವ್ಲಾಗ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ. ಅದಕ್ಕೆ ನಾನು ಹೋಮ್ ರೆಮಿಡಿ ಇತ್ತಲ್ಲ, ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವ್ಲಾಗಲ್ಲಿ ನೋಡಿ ನೀವು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಅದು. ಹಾಗೆ ನಿಮಗೆ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ. ಮಾರ್ನಿಂಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಇವಾಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಕೂತ್ಕೊಂಡಿದ್ದೀನಿ. ಇವತ್ತು ಹೊರಗಡೆ ಮೆಟ್ಲೆಲ್ಲ ಫುಲ್ ನೀರು ಹಾಕಿ ಕಂಪ್ಲೀಟಾಗಿ ಕ್ಲೀನ್ ಮಾಡಿದೆ. ಹಾಗೆ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆ ನಾನು ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ವ್ಲಾಗ್ ಮಾಡಿದ್ದೀನಿ. ಈ ವ್ಲಾಗ್ ನಾನು ನೈಟ್ವರೆಗೂ ಕಂಟಿನ್ಯೂ ಮಾಡ್ತೀನಿ. ಅಂದರೆ ನನ್ನ ಮಾರ್ನಿಂಗಿಂದ ನನ್ನ ನೈಟ್ವರೆಗೂ ನನ್ನ ಡೇ ರೂಟೀನ್ನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಬೆಳಿಗ್ಗೆನೆ, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡಿದೆ. ಆಮೇಲೆ ನನ್ನ ಸಿಸ್ಟರ್ ಈಗ ಕಾಲ್ ಮಾಡಿದ್ಲು. ಅದೇ ಮಗನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಅವ್ರ ಕಡೆ ರೋಟಿ ಕರಿ ಜಾಸ್ತಿ, ನಾರ್ತ್ ಸೈಡ್ ಜಾಸ್ತಿ ಮಾಡೋದಲ್ವಾ. ಇವತ್ತಿನ ಮಶ್ರೂಮ್ ಬಿರಿಯಾನಿ ಮಾಡ್ಕೊಟ್ಲತ್ತೇವೆ. ಅವ್ರ ಮಗ ತುಂಬ ಖುಷಿ ಆಗ್ಬಿಟ್ಟ ಅಂತ. ಅದಕ್ಕೆ ನನಗೂ ಖುಷಿ ಆಯಿತು, ನನಗೂ ಮಗ ಅಲ್ವಾ, ಅದಕ್ಕೆ ತುಂಬ ಖುಷಿ ಆಯಿತು. ತಿನ್ಲಿ ನಮ್ಮ ಮಕ್ಕಳು ಚೆನ್ನಾಗಿದೆ, ನನಗೂ ತುಂಬ ಖುಷಿ ಆಗಿದೆ. ಇವತ್ತು ಸಿಂಪಲ್ ಆಗಿ ಟೊಮೆಟೊ ಹಾಕಿ ಟೊಮೆಟೊ ಚಿತ್ರಾನ್ನ ಮಾಡ್ಬಿಡೋಣ ಇವತ್ತು ನಿಮ್ವರೆಗೂ ಅಂತ. ಸಾಂಬಾರು ಮಾಡೋ ಇಂಟ್ರೆಸ್ಟೇ ಇಲ್ಲ ನನಗೆ ಇವತ್ತು. ನೆನ್ನೆ ಸ್ವಲ್ಪ ಏನೋ ಸ್ವಲ್ಪ ಮನಸ್ಸು ಸ್ವಲ್ಪ ಬೇಜಾರು ಕೂಡ ಆಗಿತ್ತು ನನಗೆ. ಅದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗಿ ಮಾತಾಡ್ತೀನಿ. ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ತಿದೆಯಾ ಗುಬ್ಬಚ್ಚಿಗಳೆರಡು ಒಳಗಡೆ ಬರೋದಕ್ಕೆ ಶತತ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅಯ್ಯೋ ಬೆಳಿಗ್ಗೆಯಿಂದ ಇಲ್ಲೇ ಇದೆ, ಎರಡು ಎಲ್ಲೂ ಹೋಗಿಲ್ಲ. ಒಂಥರ ಖುಷಿ ಕಷ್ಟಪಟ್ಟು ಹುಡುಕ್ತಾ ಇದೆ. ಫ್ರೆಂಡ್ಸ್ ನೋಡಿ ಅಲ್ಲಿ ಗುಚ್ಚಿ ಪಾಪ ಹಕ್ಕಿ ಕಾಣತ್ತೆ ತಿಂತಾ ಇದೆ. ಪಾಪ ತುಂಬ ಹಸಿವಾಗಿತ್ತು ಅಂತ ಅನ್ಸುತ್ತೆ, ಅದಕ್ಕೋಸ್ಕರ ಈ ಗುಚ್ಚು ನಾನು ಹೊಸ ಹೆಸರು ಇಟ್ಟಿದ್ದೀನಿ ಅದಕ್ಕೆ. ಗುಚ್ಚು ಗುಚ್ಚು ಸ್ವಲ್ಪ ಎಷ್ಟು ಜನಕ್ಕೆ ಅಂತ ಹೆಸರಿಡಲ್ಲ. ಸಿಕ್ಕಾಪಟ್ಟೆ ಜನ ಬರ್ತಾರೆ. ನನ್ನ ಗುಬ್ಬಚ್ಚಿ ಎಲ್ಲ ನನ್ನ ಫ್ಯಾಮಿಲಿ, ಸ್ವಲ್ಪ ನನ್ನ ಮಕ್ಕಳು ಇದ್ದಂಗೆ ಗುಬ್ಬಚ್ಚಿ ಎಲ್ಲ. ನಾನು ಹೇಳಿದ ನನಗೆ ಬರ್ಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬರ್ಡ್ಸ್ ಅನಿಮಲ್ಸು ಸಿಕ್ಕಾಪಟ್ಟೆ ಇಷ್ಟ ನನಗೆ. ಸಾರಿ, ಈ ಪಿಜನ್ ಒಂದ್ಬಿಟ್ಟು ಅಂದರೆ ದ್ವೇಷ ಅಲ್ಲ, ಸ್ವಲ್ಪ ಅದು ವೋಕಲ್ ಅಷ್ಟೊಂದು ಇರಿಟೇಟ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ನಂಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಷ್ಟೇ, ಬೇರೆ ಇನ್ನೇನು ರೀಸನ್ ಇಲ್ಲ. ಆ್ಯಂಡ್ ಇನ್ನೊಂದು ಹೇಳಬೇಕು, ಒಂದು ಕಡೆ ರೈಸ್ ಇಟ್ಟಿದ್ದೀನಿ. ಹಿಂಗೆ ಅಕ್ಕಿ ತೊಳೆದ್ಮೇಲೆ ನೀರು ಎತ್ತಿಟ್ಕೊತೀನಿ. ಎಷ್ಟು ಬೆನಿಫಿಟ್ ಇದೆ ಗೊತ್ತಾ? ವೈಟಮಿನ್ ಬಿ, ಸಿ ಮತ್ತು ಇ ಇದೆ, ಮತ್ತು ಮಿನರಲ್ಸ್ ಇದೆ. ಇದು ಫೇಸಲ್ಲಿ ಆ್ಯಕ್ನೆ, ಸ್ಕಾರ್ ಮಾರ್ಕ್ಸ್ ಮತ್ತು ಈ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರ್ತಲ್ಲ ಅದೆಲ್ಲ ರಿಮೂವ್ ಮಾಡುತ್ತೆ. ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಏನು ಅಲ್ಲೇ ಹಾಕಿದ್ದೀನಿ ನೋಡಲಿ, ಕರಿಯುತ್ತೆ ಮಾತಾಡ್ಸೋದಕ್ಕೆ ಒಂಥರ ಚಂದ. ಓಕೆನಾ? ಅದರಲ್ಲಿ ಸಿಕ್ಕಾಬಟ್ಟೆ ಹೆಲ್ತ್ ಬೆನಿಫಿಟ್ಸ್. ಆಮೇಲೆ ನಿಮಗೆ ಡ್ಯಾಂಡ್ರಫ್ ಆಗಿರುತ್ತೆ ಅಲ್ವಾ, ಸೊ ಡ್ಯಾಂಡ್ರಫ್ಗೆ ನೀವು ಅದನ್ನು ಸ್ನಾನಕ್ಕೆ ಹೋಗೋದಕ್ಕೂ ಮುಂಚೆ, ತಲೆ ಸ್ನಾನ ಮಾಡ್ಕೊಳ್ಳೋಕೆ ಮುಂಚೆ ಅದನ್ನು ವಾಟರ್ನ ನೀವು ಚೆನ್ನಾಗಿ ಹಾಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ಹೋಗಿ ಸ್ನಾನ ಮಾಡಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಆಮೇಲೆ ಕೆಲವು ಹಳ್ಳಿ ಕಡೆ ಏನು ಮಾಡ್ತಾರೆ ಅಂದರೆ, ಅನ್ನ ಬಸಿದ್ಮೇಲೆ ಅನ್ನ ಮಾಡಬೇಕಾದ್ರೆ ಗಂಜಿ ಬಸಿತಾರಲ್ಲ, ಅದು ಗಂಜಿ ಕುಡಿತಾರೆ. ತುಂಬ ಒಳ್ಳೆಯದು, ಆದರೆ ಅತಿಯಾಗಿ ಸೇವನೆ ಮಾಡಬಾರ್ದು. ಯಾಕಂದರೆ ಅದು ಕಾರ್ಬೋಹೈಡ್ರೇಟ್ ಕಂಟೆಂಟ್ಸ್ ರೈಸಲ್ಲಿ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಅದರಿಂದ ಶುಗರ್ ಬರೋಂಥ ಚಾನ್ಸಸ್ ಇರುತ್ತೆ. ಅನ್ನ ಬಸ್ತು ತಿನ್ನಬೇಕು ಹೌದು, ಆದರೆ ಬಸ್ತಿದ್ದು ಗಂಜಿ ಕುಡಿಯೋಕ್ಕೆ ಹೋಗಬಾರ್ದು ಅಷ್ಟೇ. ಸೊ ಹಾಗಂತ ಬಾಡಿಗೆ ಕಾರ್ಬೋಹೈಡ್ರೇಟ್ಸೇ ಇಲ್ಲದೇನೂ ಇರೋದಕ್ಕಾಗಲ್ಲ. ಅದಕ್ಕೆ ತಕ್ಕಂಗೆ ಅದಕ್ಕೆ ಸ್ವಲ್ಪ ನ್ಯೂಟ್ರಿಯೆಂಟ್ ಫುಡ್ ಕೂಡ ನೀವು ತಗೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ. ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ ಕಾಲ್ ಮಾಡಿದ್ನಲ್ಲ, ನಾನು ಇವತ್ತೊಂದು ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಶೇರ್ ಮಾಡ್ಕೊಳ್ತಿದ್ದೀನಿ. ಅಂದರೆ ನೀನು ಯಾವಾಗಲೂ ಪೂಜೆ ಮಾಡ್ತೀಯಾ, ರೆಗ್ಯುಲರ್ ಆಗಿ ಈವ್ನಿಂಗ್ ಪೂಜೆ ಮಾಡ್ತಿದ್ಯಾ, ಯಾಕೆ ಪೂಜೆ ಮಾಡ್ತಾ ಇಲ್ಲ ನೀನು ಯಾಕೆ ಅಂತ ಕೇಳೋದು. ಯಾಕೆ ಅಂದರೆ ನಿನ್ನೆ ಬೇಜಾರಾಗಿದ್ದಕ್ಕೂ ಒಂದು ಸರ್ಟನ್ ರೀಸನ್ ಇದೆ. ಇದೇ ವಿಚಾರನೇ ಏನಂದರೆ, ನಾನು ನನ್ನ ಪೇರೆಂಟ್ಸ್ನ ಇಷ್ಟಪಡೋದು ಲೈಫಲ್ಲಿ ಯಾರನ್ನೂ ಇಷ್ಟೊಂದು ಇಷ್ಟಪಟ್ಟಿಲ್ಲ. ಗಂಡನಂತೂ ಪಡ್ತೀವಿ, ಆದರೆ ಒಬ್ಬ ಮಗಳಾಗಿ ನನ್ನ ತಂದೆ ತಾಯಿನ ನಾನು ಅಷ್ಟೊಂದು ಪ್ರೀತಿ ಮಾಡ್ತೀನಿ. ಅದಕ್ಕಾಗಿ ಕೆಲವು ವಿಚಾರಗಳನ್ನ, ಕೆಲವು ಇನ್ಸಿಡೆಂಟ್ಗಳನ್ನ ಮರೆಯೋಕ್ಕೆ ಆಗೋದಿಲ್ಲ. ಅದಕ್ಕೆ ನನಗೆ ನನ್ನ ಅಪ್ಪ ಏನು ಗುಚ್ಚು ಮಾತಾಡ್ತಾ ಇದ್ದೀನಿ ಬಿಡು, ಓಕೆನಾ? ನನಗೆ ಕೆಲವೊಂದು ಇನ್ಸಿಡೆಂಟ್ಗಳನ್ನ ಒಂದು ಶಕ್ತ ಮಾತಾಡೋದು. ಅಂದರೆ ಕೆಲವೊಂದು
ಇನ್ಸಿಡೆಂಟ್ಗಳನ್ನ ನನಗೆ ಮರೆಯೋಕ್ಕಾಗ್ತಿಲ್ಲ. ಯಾಕಂದರೆ ಅಪ್ಪನ ನಾನು ಮಿಸ್ ಮಾಡಿಕೊಂಡು 5 ಇಯರ್ಸ್ ಆಯಿತು. 5 ಇಯರ್ಸ್ ಅಂದರೆ 21 ಹೋಗಿದ್ದು. ಅಂದರೆ ಈ ವರ್ಷ ಅಂದರೆ ಒಂದು ಹಂಗೆ ಲೆಕ್ಕ ನೋಡಿದ್ರೆ 5 ಇಯರ್ಸು ಈ ಮಾರ್ಚ್ 21ಗೆ ಆಗುತ್ತೆ. ನಾನು ಆಮೇಲೆ ಫೆಬ್ರವರಿ 15 ಶಿವರಾತ್ರಿ ಇತ್ತಲ್ಲ, ಆಗ ಅಂದರೆ ಫೆಬ್ರವರಿ 15 ಅಪ್ಪನ ಬರ್ಡೇ ಇತ್ತು. ಯಾವತ್ತೂ ನಮ್ಮಪ್ಪ ನನ್ನ ಇವತ್ತು ಬರ್ಡೇ ಅಂತ ಹೇಳ್ಕೊಂಡಿದ್ದ ಅಪ್ಪನೇ ಅಲ್ಲ. ಹಾಗಾಗಿ ನನಗೆ ನಮ್ಮ ಅಪ್ಪ ಸಿಕ್ಕಾಬಿಟ್ಟೆ ನೆನಪಾಗ್ಬಿಟ್ರು. ಸೊ ಅದಕ್ಕೆ ಸ್ವಲ್ಪ ಏನಾಯಿತು ಅಂತ ಅಂದರೆ ನಾನು ಈ ವಿಚಾರನ ನಾನು ಅವಳಿಗೂ ಹೇಳಿದೆ, ಅವಳು ಅರ್ಥ ಮಾಡ್ಕೊಂಡು. ಅಂದರೆ ಕೆಲವು ದಿನ ನನಗೆ ಪೂಜೆ ಮಾಡೋದಕ್ಕೆ ನನಗೆ ಯಾಕೋ ಮನಸ್ಸೇ ಆಗಲಿಲ್ಲ. ನಾನು ಯಾವತ್ತೂ ದೇವ್ರ ಪೂಜೆ ಮಾಡೋದಕ್ಕೆ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ತೋಳೆ ಅಲ್ಲ. ನನಗೆ ಅಷ್ಟು ಯಾಕೋ ಮನಸ್ಸು ನನಗೆ ಕೆಲವು ಏನೇನೋ ವಿಚಾರಗಳು ಎಲ್ಲ ನೆನಪಾಗಿ ಸ್ವಲ್ಪ ನನಗೆ ಪೂಜೆ ಮಾಡೋದಕ್ಕೆ ನನಗೆ ಆಗಲಿಲ್ಲ. ಸೊ ಹಾಗಾಗಿ ಅಷ್ಟೇ, ಅದಕ್ಕೋಸ್ಕರ ನಾನು ಸ್ವಲ್ಪ ಪೂಜೆ ಮಾಡಲಿಲ್ಲ ಮನೆಗೆ. ಹಾಗೆ ಹೋಗಿ ಕೈ ಮುಕ್ಕೊಂಡು ಹೋಗಿ ಬರ್ತಾಯಿದ್ದೆ. ಯಾಕಂದರೆ ಇವರು ನಾಸ್ತಿಕ, ಇವ್ರು ಯಾಕೆ ಪೂಜೆ ಮಾಡ್ತಾ ಇಲ್ಲ, ಇವೇನು ಹಿಂದೂ ನಾ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ನನಗೆ ಯಾವತ್ತೂ ಜಾತಿ ಭೇದ ಭಾವ ಮಾಡಲ್ಲ. ನನಗೆ ಯಾವತ್ತೂ ಮನುಷ್ಯತ್ವ ಒಂದೇ ಮುಖ್ಯ. ಕೆಲವರು ಈ ಥರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಮುಂದೆ ಆ ಪ್ರಶ್ನೆ ಬರಬಾರ್ದು ಅಂತ ನಾನು ಮಾತಾಡ್ತಿದ್ದೆ. ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನನಗೆ ಹಾಗಾಗಿ ನನಗೆ ಪೂಜೆ ಮಾಡೋಕ್ಕೆ ನನಗೆ ಆಗಲಿಲ್ಲ. ಅಷ್ಟೇ, ಕೆಲವೊಂದು ನೆನಪುಗಳು ಆ ಥರ ನನಗೆ ಏನೇನೋ ನೆನಪು ಕಾಡಿದಕ್ಕೋಸ್ಕರ ನನಗೆ ಹಾಗೆ ಪೂಜೆ ಮಾಡ್ತಾ ಇಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಸ್ಪಿರಿಚುವಲ್ ಚಾನಲ್ ಇದೆಯಲ್ಲ, ನೀವು ನೋಡಿ ನಾನು ಎಷ್ಟೊಂದು ಕಥೆಗಳು ಹೇಳಿದ್ದೀನಿ, ದೇವ್ರದ್ದೇ ಎಷ್ಟೊಂದು ಶಾರ್ಟ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಅದಕ್ಕೇ ಇನ್ನೇನು ಇಲ್ಲ. ಆ್ಯಂಡ್ ಅದೇ ವಿಚಾರಕ್ಕೆ ನೆನ್ನೆ ಸ್ವಲ್ಪ ಹಾಗೆ ಬೇಜಾರಾಗಿತ್ತು. ಅಪ್ಪನ ತುಂಬ ನೆನೆಸ್ಕೊತಾ ಇದ್ದೆ. ಸೊ ಆ ನೆನೆಸ್ಕೊಳ್ಳೋ ಟೈಮಲ್ಲಿ ಏನಾಯಿತು ಅಂತಂದರೆ, ಅಪ್ಪ ನನಗೆ ಕನ್ಸಲ್ಲಿ ಅಪ್ಪ ನಿಂತಿದ್ದಾರೆ, ಅಡುಗೆ ಮಾಡ್ತಿದ್ದಾರೆ. ಅಪ್ಪನ ಹೋಗಿ ಹಗ್ ಮಾಡ್ಕೊಂಡು ಅಪ್ಪ ಊಟ ಆಯ್ತಾ ಅಂತ ಕೇಳಿದೆ. ಆಯಿತು ಅಂತ ಅಪ್ಪ ತುಂಬ ಖುಷಿಯಾಗಿ ಮಾತಾಡಿದ್ರು. ನಿಮಗೆ ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿ. ನಮ್ಮ ಪೂರ್ವಜರು ಯಾರು ಇರ್ತಾರಲ್ಲ, ಅವರು ನಮ್ಮ ಕನಸು ಬಂದಾಗ ಒಂದೊಂದು ವಿವಿಧವಾದ ಅರ್ಥ ಇರುತ್ತೆ. ಕನಸನ್ನ ಕಂಪ್ಲೀಟ್ ಕೆಲವೊಂದು ಅರ್ಥ ಇರುತ್ತೆ. ಇದು ಕೆಲವರಿಗೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಇದೊಂದು ಇನ್ಫಾರ್ಮೇಷನ್ ನಾನು ತಿಳಿಸ್ದಂಗಾಗುತ್ತೆ. ನೋಡಿ, ಇದು ನನಗೆ ಗೊತ್ತಿರೋಂಥ ವಿಚಾರ, ನನಗೆ ಎಕ್ಸ್ಪೀರಿಯನ್ಸ್ ಇರೋಂಥ ವಿಚಾರನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಕೇಳಿ. ನಮ್ಮ ಪೂರ್ವಜರ ಕನಸಿಗೆ ಬರ್ತಾರೆ ಗೊತ್ತಾ, ಅವಾಗ ಅವರು ಸಂತೋಷವಾಗಿ ಇರ್ಬೇಕು. ಅವ್ರು ನಗ್ನಗ್ತಾ, ಅವ್ರಿಗೆ ಹೊಟ್ಟೆ ತುಂಬ್ದಂಗೆ ಅವ್ರು ನಗ್ನಗ್ತಾ ನಮ್ಮ ಜೊತೆ ಸಂತೋಷವಾಗಿ ಮಾತಾಡ್ತಾ ಇದ್ದಾರೆ. ನಮಗೆ, ನಮ್ಮ ಕುಟುಂಬಕ್ಕೆ ಪೂರ್ವಜರ ಆಶೀರ್ವಾದ ಇದೆ ಅಂತ ಅರ್ಥ. ಅವರು ದುಃಖ ಮಾಡ್ತಾ ಇದ್ದಾರೆ, ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ. ಆಗ ನೀವು ನಿಮ್ಮ ಏನು ಹೇಳ್ತಾರೆ, ನಿಮಗೆ ಗೊತ್ತಿರುವಂಥ ನಿಮ್ಮ ಐನೋರ್ನ ಪೂಜಾರಿಗಳನ್ನ ಕೇಳಿ, ನಿಮ್ಮ ಮನೆತನ ಗುರುಗಳು ಯಾರು ಇರ್ತಾರೆ ಅವ್ರನ್ನ ಕೇಳಿ ಒಂದ್ಸಲ ಅದಕ್ಕೆ ನೀವು ಸ್ವಲ್ಪ ಶಾಂತಿ ಮಾಡಿಸ್ಕೊಳ್ಳಿ. ಅಂದರೆ ಮನೆಗೆ ತುಂಬ ಒಳ್ಳೆಯದು. ಓಕೆನಾ? ನಿಮಗೆ ಗುರು ಹಿರಿಯರದು, ನಮ್ಮ ತಂದೆ ತಾಯಿ, ನಮ್ಮ ಪೂರ್ವಜರದು, ನಮ್ಮ ಕುಲದೇವ್ರದು, ನಮ್ಮ ಇಷ್ಟ ದೇವ್ರದು ಎಲ್ಲರದು ಮನೆ ಆಶೀರ್ವಾದ ಇದ್ರೇನೆ ಅಲ್ವಾ ಎಲ್ಲ ಚೆನ್ನಾಗಿರೋದು. ಅದಕ್ಕೋಸ್ಕರ ಹಾಗಾಗಿ ವಿಚಾರ ಗೊತ್ತಿರೋದಕ್ಕೆ ನಾನು ಹೇಳಿದೆ. ಆಮೇಲೆ ಅವ್ರು ಕಣ್ಣೀರು ಹಾಕಬಾರ್ದು, ಅವ್ರು ಅಳಬಾರ್ದು, ಯಾರೋ ಏನೋ ಆಗಿದ್ದಾರೆ ಅಂತ ಬಂದು ನಮಗೆ ಹೇಳಬಾರ್ದು, ಅದರೆಲ್ಲ ಕನಸು ಬೀಳಬಾರ್ದು. ಹಾಗಾಗಿ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಹೇಳಿದೆ. ನೆಕ್ಸ್ಟ್ ಏನಂದರೆ, ನಂಗೆ ನಿನ್ನೆ ಮಾತ್ರ ಸಿಕ್ಕಾಬಟ್ಟೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಬರಲಿಲ್ಲ ನನಗೆ. ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಇವಾಗ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ಮಾಡಿ ಇವತ್ತು ಸಾಂಬಾರು ಮಾಡೋದಕ್ಕೆ ನನಗೆ ಇಂಟ್ರೆಸ್ಟೇ ಆಗಲಿಲ್ಲ. ಸೊ ಹಾಗಾಗಿ ಇದು ಮಾಡಿದೆ. ಆಮೇಲೆ ಪಾಟಲ್ಲಿ ಅದು ಸ್ಮೆಲ್ ಬರ್ತಾಯಿತ್ತು ಅಂತ ಹೇಳೋದಲ್ಲ, ಅದಕ್ಕೆ ಒಂದು ಸ್ವಲ್ಪ ಇಲ್ಲಿ ಗಾರೆ ನೆಲ ಎಲ್ಲ ಒಂಥರ ಆಗೋಗಿತ್ತಲ್ಲ, ಅದಕ್ಕೆ ಅಂತ ಸ್ವಲ್ಪ ಮಣ್ಣು ಮತ್ತು ಸಿಮೆಂಟ್ ಇಟ್ಕೊಂಡಿದ್ವಿ. ಸೊ ಸಪ್ರೇಟಾಗಿ ಇಟ್ಟಿದ್ದೆ ಮಣ್ಣು ಮತ್ತು ಸಿಮೆಂಟ್. ಹಾಗಾಗಿ ಆ ಮಣ್ಣನ್ನೇ ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಒಂದೇ ಥರ ಮಣ್ಣು ಎಲ್ಲ ಅದಕ್ಕೂ ಬಳಸ್ತಾರೆ. ಸೊ ಅದೇ ಸ್ವಲ್ಪ ವೈಟ್ ಥರ ಇದೆ ಮಣ್ಣು, ಏನಾಗಲ್ಲ, ಗಿಡಕ್ಕೆ ಅಡ್ಜಸ್ಟ್ ಆಗುತ್ತದು. ಸೊ ಅದಕ್ಕೆ ಸ್ವಲ್ಪ ಸ್ಮೆಲ್ ಹೋಗಲಿ ಅನ್ನೋ ಒಂದು ರೀಸನ್ಗೆ ಅದನ್ನು ಹಂಗೆ ಪಾಟಿಗೆ ಹಾಕಿದೆ. ಈಗ ಸ್ವಲ್ಪ ಬರ್ತಾ ಇದೆ ಪುದೀನ, ಪರವಾಗಿಲ್ಲ, ಸ್ವಲ್ಪ ಏನೋ ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ರಜಕ್ಕೆ ನಾನು ನೋಡೋಣ, ಏಪ್ರಿಲ್ ಎಂಡ್ ಅಥವಾ ಮೇ ಮಂತಲ್ಲಿ ಹೋಗಬೇಕು ಅಂತ. ಯಾಕಂದರೆ ಆ ಟೈಮಲ್ಲಿ ಏನಂತಂದರೆ ಅದು ಶಾಪಿಂಗ್ಸ್ ಎಲ್ಲ ಹಾಕಿರ್ತಾರೆ, ಅಂದರೆ ಮೇಳ ಹಾಕ್ತಾರಲ್ಲ, ಬೇಸಿಗೆ ಮೇಳ ಅಂತೆಲ್ಲ ಹಾಕಿರ್ತಾರೆ, ಚೆನ್ನಾಗಿರುತ್ತೆ. ಈ ಸಲ ಮಾತ್ರ ಏನು ಮಿಸ್ ಮಾಡ್ಕೊಂಡ್ರು, ನಾನು ಮೇಳ ಹಾಕಿದರೆ ಮೇಳ ಮಿಸ್ ಮಾಡ್ಕೊಳ್ಳಲ್ಲ. ಕೆಲವೊಂದು ಪ್ಲೇಸಸ್ಗಳಿಗೆಲ್ಲ ನಾನು ಪ್ಲ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಎಷ್ಟು ದಿನ ರಜೆಗೆ ಹೋಗ್ತೀವಿ ಅಲ್ಲ, ಅಂದರೆ 20 ಡೇಸ್ಗೆ ಹೋಗೋದು, ಎಷ್ಟು ದಿನ ಹೋಗ್ತೀವಲ್ಲ ಅಷ್ಟು ನಮಗೆ ಏನು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು, ಅಲ್ಲಿ ಏನೇನು ಚೆನ್ನಾಗಿದೆ, ನಿಮ್ಗೆ ಏನೇನು ತೋರಿಸಿದ್ರೆ ನಿಮಗೂ ಇಷ್ಟ ಆಗುತ್ತೆ ಅನ್ನೋದು ಒಂದು ಪ್ಲ್ಯಾನ್ ಮಾಡಿಕೊಂಡು ಹಾಗೆ ಅಲ್ಲಿ ಹೋಗಬೇಕು ಕೆಲವು ಒಂದು ಪ್ಲೇಸ್ಗೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನನಗೆ ಮೇಳ ಅಂದರೆ ಎಷ್ಟು ಇಷ್ಟ ಅಂತ ಅಂದರೆ, ಜಗತ್ತಲ್ಲಿ ಯಾರು ಮೇಳನೇ ಇಷ್ಟಪಡೋದೇನು ಅಷ್ಟೊಂದು ಇಷ್ಟಪಡ್ತೀನಿ ನಾನು ಮೇಳ ಅಂದರೆ. ಏನಂದರೆ ಶಾಪಿಂಗೇ ಮಾಡಬೇಕು ಅಂತ ಏನಿಲ್ಲಲ್ಲ, ನಮ್ಮ ಹೆಣ್ಮಕ್ಳಿಗೆ ಹೆಂಗಂತಂದರೆ ನಾವು ಎಲ್ಲೇ ಹೋದ್ರೂ ನಮ್ಗೆ ಏನಾದ್ರು ತೊಗೊಳ್ಳೇಬೇಕು ಅಂತಲ್ಲ, ಹೋಗೋದು ವಸ್ತು ಮುಟ್ಟೋದು, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ, ಇದು ನನ್ನ ಹತ್ರ ಇದೆ ಅಲ್ಲ, ಇದೊಂದು ತೊಗೊಳ್ತೀನಿ ಅದೊಂದು ತೊಗೊಳ್ತೀನಿ ಅದೆಲ್ಲ ಇದ್ದೇ ಇರುತ್ತೆ. ಈ ಸಲ ನನ್ನ ಗಂಡಂಗೆ ಸ್ವಲ್ಪ ಡಿಮ್ಯಾಂಡ್ ಹಾಕಿದ್ದೀನಿ, ನನಗೆ ಕೆಲವೊಂದು ವಸ್ತು ನೀವು ಕೊಡಿಸ್ಬೇಕು ಹಂಗೆ ಅಂತ. ಯೂಸ್ ಆಗೋದನ್ನು ತಗೋ ಅಂತ ಹೇಳ್ತಾರೆ, ಹಾಗಂತಲ್ಲ ಅವ್ರು ಯಾವುದೂ ಏನೂ ಇಲ್ಲ ಅಂತ ಏನು ಹೇಳಲ್ಲ, ನನಗೆ ಎಲ್ಲನೂ ತೊಗೊಳ್ತಾರೆ. ನಾನು ಸ್ವಲ್ಪ ಯೋಚನೆ ಮಾಡಿನ ವಸ್ತುಗಳನ್ನ ತೊಗೋತೀನಿ, ಹಾಗೇನು ನಾನು ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಈ ಸಲ ಕೆಲವೊಂದು ಪ್ಲ್ಯಾನ್ಸ್ಗಳು ತುಂಬಾ ಇದೆ. ಸೊ ಈ ಸಲ ಅದನ್ನು ಎಕ್ಸಿಕ್ಯೂಟಿವ್ ಮಾಡೇ ಮಾಡ್ತೀನಿ ನಾನು. ಯಾಕಂದರೆ ಈ ಸಲ ಪರ್ಫೆಕ್ಟಾಗಿ ಎವ್ರಿ ಟೈಮ್ ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹಚ್ಕೋಬೋದು. ಈ ಸಲ ನಾನು ಯೂಟ್ಯೂಬರ್ ಆಗ್ತಾಯಿದ್ದೀನಿ. ಸೊ ಅದೊಂದು ಸಂತೋಷಕ್ಕೆ
ಅದಕ್ಕೋಸ್ಕರ ನಾನು ಯಾವಾಗಲೂ ನಾನು ಯೂಟ್ಯೂಬರ್ ಆಗಬೇಕು ಅಂತ ನಾನು ಯಾವತ್ತೂ ಆಸೆ ಇಟ್ಕೊಂಡೋಳೆ ಅಲ್ಲ. ಬಟ್ ಈಗ ನನಗೆ ಅದೊಂದು ಆಸೆ ಬಂದಿದೆ, ನಾನು ಯೂಟ್ಯೂಬರ್ ಆಗಬೇಕು ಅನ್ನೋದೊಂದು ಮನಸ್ಸಲ್ಲಿದೆ. ಯಾಕಂದರೆ ಒಬ್ಬ ಯೂಟ್ಯೂಬರ್ ಆಗೋದ್ರಿಂದ ನಮ್ಗೆ ಏನು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲಪ್ಪ. ಆದರೆ ನನಗೆ ಸಾವಿರಾರು ಜನ ನನಗೆ ನಿಮ್ಮಂಥ ಒಳ್ಳೆ ಫ್ರೆಂಡ್ಸ್ಗಳು ನನಗೆ ಸಿಗ್ತೀರಾ, ನನಗೆ ಒಳ್ಳೆ ವೆಲ್ಫಿಷರ್ ಸಿಗ್ತೀರಾ, ನನ್ನ ತಪ್ಪು ನನ್ನ ಸರಿಗಂಡ ಎಲ್ಲನೂ ಕ್ಲಿಯರ್ ಮಾಡಿ ಸರಿಯಾಗಿ ನೋಡೋಂಥ ಫ್ರೆಂಡ್ಸ್ಗಳು ಸಿಗ್ತೀರಲ್ಲ, ನನ್ನ ಲೈಫ್ನ ದೊಡ್ಡ ಸಕ್ಸಸ್ಸು. ಯಾಕಂದರೆ ನಿಜವಾಗ್ಲೂ ಹೇಳ್ತೀನಿ, ನನ್ನ ಫ್ರೆಂಡ್ಸ್ಗಳನ್ನ ನೋಡಿ ತುಂಬ ಕಮ್ಮಿ. ಓಕೆನಾ, ಎಲ್ಲರಿಗೂ ಫ್ರೆಂಡ್ಸ್ ಇರ್ತಾರೆ. 100 ಜನ ಫ್ರೆಂಡ್ಸ್ ಇರೋಕ್ಕಿಂತ 3 ಜನ ದಿ ಬೆಸ್ಟ್ ಇರೋದು ಮುಖ್ಯ. ಆದರೆ ನನಗೆ ನೀವು ಸಾವಿರಾರು ಜನ ನನಗೆ ದಿ ಬೆಸ್ಟ್ ಫ್ರೆಂಡ್ಸ್ ಆಗ್ತೀರಾ, ಅದು ಒಂದು ನನಗೆ ತುಂಬಾ ಖುಷಿ ಇದೆ. ಇನ್ನೊಂದು ಏನಂದರೆ ನೋಡಿ, ಬರ್ನಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಏನಾಗಿದೆ ಅಂದರೆ ನೋಡಿ, ಕುಕ್ಕರ್ ಇಟ್ಟರೆ ಅದು ಫುಲ್ ಎಲ್ಲ ಕಪ್ಪೆಲ್ಲ ಸುಟ್ಕೋತಾ ಇದೆ ಅಷ್ಟೇ. ಇವಾಗ ಸ್ವಲ್ಪ ಅಡುಗೆ ಮುಗಿಸ್ಕೊಂಡ್ಬಿಡ್ತೀನಿ. ಮುಗಿಸ್ಕೊಂಡು ಇನ್ನೊಂದು 2 ಅವರ್ಸ್ಗೆ ಅವರು ಬರ್ತಾರೆ. ನಿನ್ನೆ ನನಗೆ ಸರಿಯಾಗಿ ಆ್ಯಕ್ಚುಲಿ ನಿದ್ರೆ ಆಗಿಲ್ಲ. ಯಾಕಂದರೆ ಏನಾಯಿತು ಅಂತಂದರೆ, ನನಗೆ ನಿದ್ರೆ ಆಗಿಲ್ಲ ಅಂದಾಗ ನಾನು ರೆಗ್ಯುಲರ್ ಆಗಿ ನನ್ನದು ಬರ್ಡ್ ಚಿರ್ಪಿಂಗ್ ಮ್ಯೂಸಿಕ್ನ ಕೇಳ್ತೀನಿ. ನನಗೆ ಯಾವಾಗಲೂ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದೇ ಇಲ್ಲ. ನನಗೆ ಕಂಫರ್ಟಾಗಿ ಸ್ಲೀಪ್ ಇರುತ್ತೆ. ಇಲ್ಲಿ ಸ್ವಲ್ಪ ಈ ಲೊಕೇಶನಲ್ಲಿ ಒಂದು ಸ್ವಲ್ಪ ಆ ಥರ ಸ್ಟ್ರೆಸ್ ಆಗ್ತಾ ಇದೆ. ಸ್ಟ್ರೆಸ್ ಅಂದರೆ ಇದ್ರದ್ದು ಒಂಥರ ಗ್ರಂಟಿಂಗ್ ಸೌಂಡ್ ನನಗೆ ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಇರಿಟೇಷನ್ ಆಗ್ತದೆ. ರಾತ್ರಿ ಏನಂದರೆ ಕರೆಂಟ್ ಹೋಗ್ಬಿಟ್ಟಿದೆ. ಈಗ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಸಿಕ್ಕಾಬಟ್ಟೆ ಶೆಕೆ ನನಗೆ ಅಂತಂದರೆ ಎಲ್ಲರಿಗೂ ಶೆಕೆ ಸ್ಟಾರ್ಟ್ ಆಗಿದೆ. ಇವಾಗ ಬೆಡ್ಶೀಟ್ನೆಲ್ಲ ಹಾಕೊಳ್ಳೋದನ್ನೆಲ್ಲ ನಿಲ್ಸ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ಶೆಕೆ ಜಾಸ್ತಿ ಆದರೆ 35 ಡಿಗ್ರಿ ಅಂತ ಆಗಲಿ ಇವಾಗ ರಾಜಸ್ಥಾನಲ್ಲಿ. ತಾರ್ ಡೆಸರ್ಟ್ ಅಲ್ವಾ, ಮಲ್ಗಾಡು ಸಿಕ್ಕಾಬಟ್ಟೆ ಇದೆ. ಆಮೇಲೆ ಮಲ್ಗಾಡಲ್ಲಿ ಇನ್ನೊಂದು ವಿಚಾರ ಏನಂತ ಅಂದರೆ, ಬೆಳಗ್ಗೆ ಎಷ್ಟು ಸುಟ್ಟು ಹೋಗ್ತಾರತ್ತೆ ಅಂತಂದರೆ, ನಿಮ್ಮ ಕುಕ್ಕರ್ ಸ್ಟವ್ ಏನು ಬೇಡ, ಪಾತ್ರೆ ತೊಗೊಂಡೋಗಿ ನೀವು ಹಂಗೆ ಇಟ್ಟರೆ ಸಾಕು, ಅದೇ ಎಲ್ಲ ಅಡುಗೆ ಎಲ್ಲ ಅದೇ ಆಗೋಗಿರುತ್ತೆ. ಅಂದರೆ ಅಷ್ಟು ಬೇಗ ಬೆಂದ್ಬಿಡುತ್ತೆ, ಅಷ್ಟು ಹೀಟ್ ಇರುತ್ತೆ. ಆಮೇಲೆ ಇನ್ನೊಂದು ಏನಂದರೆ, ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ, ರಾತ್ರಿ ಟೈಮು ಸಿಕ್ಕಾಬಿಟ್ಟೆ ಥಂಡಿ ಆಗುತ್ತೆ, ಫ್ರಿಜ್ಜಲ್ಲಿ ಇದ್ದಂಗೆ ಇರುತ್ತೆ. ಆ ಥರ ಇಲ್ಲಿ ಮರಳುಗಳಲ್ಲಿ ಕೆಲವೊಂದು ಹಳ್ಳಿ ಕಡೆ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಕೆಲವ್ರನ್ನ ಕೇಳಿದ್ದೀನಿ. ಇಲ್ಲಿ ನಮ್ಮ ಕ್ವಾರ್ಟರ್ಸ್ನಲ್ಲಿ ಇರೋವಂಥ ಕೆಲವು ಕಂಪ್ಲೀಟ್ಲಿ ರಾಜಸ್ಥಾನವರು ಇದ್ದಾರೆ. ಅವ್ರನ್ನ ಕೇಳಿದಾಗ ಅವ್ರು ಹಾಗೆ ಹೇಳಿದ್ರು. ಓಕೆನಾ, ಬಂತು ನೋಡಿ ಗುಬ್ಬಚ್ಚಿ ನಾನು ಮಾತಾಡ್ಸು ಅಂತ. ನಾನು ನನ್ನ ಫ್ರೆಂಡ್ಸ್ನೂ ಮಾತಾಡಿಸ್ಬೇಕು, ನೀನು ಬೇಕು ಅವ್ರು ಬೇಕು. ನನಗೆ ಚೆನ್ನಾಗಿ ಅರ್ಥ ಮಾಡ್ಕೊಳತ್ತಪ್ಪ. ಹಾಗೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಒಂದು 10 ನಿಮಿಷ ನನ್ನ ಡಾರ್ಲಿಂಗ್ನ ಮಾತಾಡ್ಸ್ಕೊಂಡ್ಬಂದೆ. ಗೊತ್ತಲ್ಲ ನಿಮಗೆ ನನ್ನ ಡಾರ್ಲಿಂಗ್ ಯಾರು ಅಂತ, ನಮ್ಮ ಕ್ರೌನಿ ವೈಟಿ. ಅದು ಇಷ್ಟ ನನಗೆ ಕ್ರೌ ಅಂದರೆ ತುಂಬ ಇಷ್ಟ. ಮಾತಾಡ್ಸ್ಕೊಂಡು ಬಂದೆ. ಮತ್ತೆ ಒಂದು ಅಡಿಯೆಲ್ಲ ಮುಗಿಸಿ ಒಂದು ಸ್ವಲ್ಪ ಬಿಟ್ಟು ನಾನು ಬಾಲ್ಕನಿಗೆ ಬಂದಮೇಲೆ ಮತ್ತೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ರೈಸ್ ಸ್ವಲ್ಪ ಆರ್ಲಿ ಅಂತ ಹಾಗೆ ಇಟ್ಬಿಟ್ಟು ಬಂದಿದ್ದೀನಿ. ಗ್ರೇವಿ ರೆಡಿ ಆಯಿತು. ಸಿಂಪಲ್ ಮಸಾಲೆ ರೈಸ್ ಇರುತ್ತೆ. ಯಾಕೋ ತಿನ್ನಬೇಕಂತ ಸಿಕ್ಕಾಬಟ್ಟೆ ಅನ್ನಿಸ್ತು. ಕೆಲವೊಂದು ರೇಷನ್ಸ್ ಎಲ್ಲ ಖಾಲಿ ಆಗಿದೆ, ವೆಜಿಟೇಬಲ್ಸ್ ಕೂಡ ಖಾಲಿ ಆಗಿದೆ, ಹೋಗಿ ತೊಗೊಂಬರಬೇಕು. ಇವತ್ತು ಹಬಿ ಸಿಕ್ಕಾಬಟ್ಟೆ ಬಿಸಿ ಇದ್ದಾರೆ ವರ್ಕಲ್ಲಿ. ಸೊ ಹಾಗಾಗಿ ಅವ್ರನ್ನ ನಾನು ಇವಾಗ ಡಿಸ್ಟರ್ಬ್ ಮಾಡೋಂಗೆ ಇಲ್ಲ. ಏನಿದೆ ಅದರಲ್ಲೇ ಮಾಡಬೇಕಲ್ವ, ಅದಕ್ಕೆ ಇವತ್ತು ಚಿತ್ರಾನ್ನ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಓಕೆ ಮಾಡು ಪಾಪ, ಅವರು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಏನು ಮಾಡಿದ್ರು ಆ ಥರ ಎಲ್ಲ ಅದೇ ಬೇಕಿದ್ದೇ ಅನ್ನಲ್ಲ. ಒಂದು ನನಗೆ ತುಂಬ ಖುಷಿ ನನ್ನ ಗಂಡನಲ್ಲಿ. ಇನ್ನೊಂದೇನೆಂದರೆ, ನಮ್ಮ ಕೆಳಗಡೆ ಮನೆಯವರು ಇಬ್ಬರು ಮಾತಾಡ್ತಾ ಇದ್ದಾರೆ, ನಮ್ಮ ಗಾರ್ಡನ್ ಬಗ್ಗೆ ಏನೋ ಮಾತಾಡ್ತಾ ಇದ್ದಾರೆ. ಹಾಗೆ ಅವ್ರದ್ದು ಏನಾದರೂ ಪರ್ಸ್ನಲ್ ಇರುತ್ತಲ್ಲ, ಅವ್ರ ಬಟ್ಟೆ ಸ್ಟಿಚ್ ಎಲ್ಲ ಮಾಡ್ಕೊತಾರೆ, ಅವ್ರಿಗೋಸ್ಕರ ಮಾಡ್ಕೊಳ್ತಾರೆ, ಅದ್ರ ಬಗ್ಗೆ ಏನೋ ಮಾತಾಡ್ಕೊತಿದ್ರು. ಆಮೇಲೆ ಬೆಳಗ್ಗೆ ಏನಾಯಿತು ಅಂದರೆ, ಹಾಲನ್ನು ಜೋಗ್ರ ಹಾರನ್ ಮಾಡೆಲ್ಲ ಕರಿತಿದ್ನಲ್ಲ, ಎಲ್ಲಿ ನಾನು ಕಲ್ಪೈಸ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಮೆತ್ತಗೆ ಹಾರನ್ ಮಾಡಿ ಮಾತಾಡ್ಸ್ಕೊಂಡು ಹೋದ. ಸುಮ್ಮನೆ ಈಗ ಕೆಸರಿಗೆ ಕಲ್ಲಾಕಿ ಸುಮ್ಮನೆ ಅದೇ ವಿಚಾರನ ಕೆಣಕಬೇಕು ಅನ್ನೋದು ಅಷ್ಟೇ. ನನಗೆ ಆ ಥರ ಎಲ್ಲ ಎಕ್ಸ್ಟ್ರಾ ಮಾತಾಡೋಕ್ಕೆ ಇಷ್ಟ ಆಗಲ್ಲ. ನೋಡಿದ್ರೆ ಸಿಟ್ಟು ಬರುತ್ತೆ. ಯಾಕಂದರೆ ಒಂದು ಹೆಣ್ಮಕ್ಳು ಕ್ಯಾರೆಕ್ಟರ್ ಇದು, ಯಾರ ಬಗ್ಗೆಯೂ ಮಾತಾಡೋಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅವರು ಫೋಟೋ ತೊಗೋತಾ ಇದ್ದಾರೆ ಅಂತ ಅಂದ್ರಲ್ಲ, ನನಗೆ ಅದು ತುಂಬ ಸಿಟ್ಟು ಬಂದುಬಿಡ್ತು ಅಷ್ಟೇ. ಅದೆಲ್ಲ ನನ್ನ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ, ಜಸ್ಟ್ ಹೇಳಿದೆ ಅಷ್ಟೇ. ನಿನ್ನೆಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಎಷ್ಟು, ಇವಾಗ 12:45 ಆಗಿದೆ. ನಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ. ಅಷ್ಟೇ, ಬ್ರೇಕ್ಫಾಸ್ಟ್ ಎಲ್ಲ ಏನೂ ಆಗಿಲ್ಲ. ಎಷ್ಟು ಹಚ್ಚ ಹಸ್ರಾಗಿ ಕಾಣಿಸ್ತಾ ಇದೆ ಇವತ್ತು. ಯಾಕೋ ಮರ ಸಿಕ್ಕಾಬಟ್ಟೆ ನೋಡಿ, ಅಲ್ಲಿ ಮನೆಯಲ್ಲ ಸ್ವಲ್ಪ ಹಚ್ಚ ಹಸ್ರಾಗಿ ಕಾಣಿಸ್ತಾ ಇದೆ. ಇವತ್ತು ವಾತಾವರಣ ಸ್ವಲ್ಪ ಪರವಾಗಿಲ್ಲ. ಮೇಲ್ಗಡೆ ಸಿಕ್ಕಾಬಟ್ಟೆ ಬಿಸಿಲಿದೆ, ಅದಕ್ಕೆ ಮೇಲ್ಗಡೆನೂ ಹೋಗಿಲ್ಲ. ನಾನು ರೆಗ್ಯುಲರಾಗಿ ಟೆರೆಸ್ಕೊಂಡು ಹೋಗ್ತೀನಿ. ಯಾಕಂದರೆ ಮಾರ್ನಿಂಗ್ ನಂದು ಇರುತ್ತಲ್ಲ, ಡೈಲಿ ವಾಟರ್ ಕೊಟ್ಟು ಸ್ವಲ್ಪ ವಾರ್ಮ್ ಅಪ್ ಮಾಡ್ಕೊಂಡೆಲ್ಲ ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಬರ್ತೀನಲ್ಲ. ಮೆಡಿಟೇಷನ್ ಅಂದರೆ ನನಗೆ ಸ್ವಲ್ಪ ಈ ಬಿಸಿಲು ಟೈಮಲ್ಲಿ ಆಗ್ತಾಯಿಲ್ಲ. ಇನ್ನೊಂದು ವಿಚಾರ ಆಗಲೇ ಹೇಳ್ಬೇಕು ಅಂದ್ಕೊಂಡು ಮರ್ತೋಯ್ತು. ಏನು ಗೊತ್ತಾ, ಇಲ್ಲಿ ಬಿಸಿಲು ಅಂದರೆ ಟೆಂಪ್ರೇಚರ್ ಚೇಂಜ್ ಆಗುತ್ತಲ್ಲ, ಮಾರ್ಚಿಂದ ಆಗಸ್ಟ್ವರೆಗೂ ಅಲ್ಲ, ಆಗಸ್ಟ್ವರೆಗೂ ಮಾರ್ಚಿಂದ ಆಗಸ್ಟ್ವರೆಗೂ ಹೆಂಗಾಗುತ್ತೆ ಅಂತಂದರೆ, ಸಿಕ್ಕಾಬಟ್ಟೆ ಓವರ್ ಟೆಂಪ್ರೇಚರ್ 50-55 ತನಕ ಡಿಗ್ರಿ ಹೊಟ್ಟೋಗುತ್ತೆ. ಎಷ್ಟು ಜನಕ್ಕೆ ಬಿಸಿಲಿಗೆ ಹೊರಗಡೆ ಬರೋಕ್ಕಾಗಲ್ಲ. ಏನಂತಾರೆ ಅದಕ್ಕೆ, ಆಮ್ಶಂಕೆ ಆಗೋಗುತ್ತೆ. ಸಿಕ್ಕಾಬಟ್ಟೆ ಲೂಸ್ ಮೋಷನ್ ಆಗಿ ಎಷ್ಟು ಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾರೆ ಇಲ್ಲಿ ಅದೊಂದು. ಆಮೇಲೆ ಇನ್ನೊಂದೇನೆಂದರೆ, ಹೊರಗಡೆ ಬಿಸಿಲು ಬರೋದಕ್ಕೆ ಆಗೋದಿಲ್ಲ.
ಸನ್ಸ್ಟ್ರೋಕ್ ಆಗಿ ಹೋಗ್ಬಿಡುತ್ತೆ. ಎಷ್ಟು ಜನ ಸನ್ಸ್ಟ್ರೋಕ್ ಆಗಿ ಎಷ್ಟು ಜನ ಅಂತೂ ಡೆತ್ ಆಗಿದೆ ಗೊತ್ತಾ. ನಂಗೆ ಅದು ಸಿಕ್ಕಾಬಟ್ಟೆ ಭಯ. ಇಲ್ಲಿ ತುಂಬ ಕೇಸಸ್ಗಳತ್ತೆ ಆಗುತ್ತೆ. ಆಗ ಸಿಕ್ಕಾಬಟ್ಟೆ ವಾಟರ್ ಕಂಟೆಂಟ್ ತೊಗೊಳ್ಳೇಬೇಕಾಗುತ್ತೆ. ಇಲ್ಲಂತೂ ಎಷ್ಟು ನೀರು ಕುಡಿತೀವೋ ರೆಗ್ಯುಲರಾಗಿ ನಾವು ಒಂದು 2 to 3 ಲೀಟರು ಕನ್ಸಂಪ್ಷನ್ ಮಾಡ್ತೀವಲ್ಲ ವಾಟರ್ನ. ಇಲ್ಲಂತೂ ಎಷ್ಟು ಕುಡಿತೀವೋ. ನೀವು ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ನೋಡ್ತೀರಾ, ಬಿಸಿಲು ತೋರಿಸ್ತೀನಿ. ಫೇರ್ ಸ್ಕಿನ್ ಇದ್ದವರು ಈ ಥರ ಹೊರ್ಗಡೆ ಹೋಗ್ಬಿಟ್ರೆ ಕಪ್ಪಗಾಗಿ ಹೋಗ್ತಾರೆ. ನಾನು ಅಬ್ಬಿ ಅಂತೂ ನನಗೆ ಆ ಟೈಮಲ್ಲಿ ಹೊರಗಡೆ ಹೋಗೋಕ್ಕೆ ಪರ್ಮಿಷನ್ ಕೊಡಲ್ಲ, ಅವ್ರನ್ನ ಕಳಿಸಲ್ಲ. ಅದು ನನ್ನ ಕಲರ್ ಬಗ್ಗೆ ಮಾತಾಡ್ತಲ್ಲ, ಅರ್ಥ ಮಾಡ್ಕೊಂಡು ನಾನು ಜನರಲ್ಲಾಗಿ ಅದನ್ನು ಹೇಳಿದ್ದು. ಯಾರು ಕೂಡ ಹೊರಗಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಹೆಲ್ತ್ ಕಾನ್ಸೆಪ್ಟ್, ಬ್ಯೂಟಿ ಕಾನ್ಸೆಪ್ಟ್ ಬರಲ್ಲ ಅವಾಗ, ಹೆಲ್ತ್ ಕಾನ್ಸೆಪ್ಟ್ ಆಗುತ್ತೆ. ಅದಕ್ಕಾಗಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ. ಟೂರಿಸಮೇ ಬಂದಾಗ ಹೋಗುತ್ತೆ ಗೊತ್ತಾ. ಟೂರಿಸಮ್ ಯಾರೂ ಇರಲ್ಲ ಇಲ್ಲಿ. ಒಂಥರ ನಾಯಿ ಓಡಾಡಲ್ವೇನೋ ಹಂಗಿರುತ್ತೆ. ಕೆಳಗಡೆ ನನ್ನೇ ನೋಡ್ತಾ ಇದ್ರು ಅವರು. ಅದಕ್ಕೋಸ್ಕರ ಅವ್ರಿಗೇನು ನಾನೇನು ಮಾತಾಡೋದಕ್ಕೆ ಹೋಗಿಲ್ಲ. ಅಂದರೆ ನಾನೇ ನೋಡ್ತಾ ಇರ್ತಾರೆ ಹಿಂಗೆ, ಅದಕ್ಕೋಸ್ಕರ ನಾನೇನು ಮಾತಾಡಿಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ ನಾನು ನೋಡಿದ್ರೆ ತುಂಬ ಸೈಲೆಂಟ್ ಆಗ್ಬಿಡ್ತಾರೆ. ಅಂದರೆ ಏನು ಭಯ ಅಂತ ಅನ್ನಲ್ಲ, ಸುಮ್ಮನೆ ನಾನೇನೋ ಅನ್ಕೋತೀನಿ ಅನ್ನೋದು ಒಬ್ಬೊಬ್ಬೊಂದೊಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಹಾಗಾಗಿ ಮಾತಾಡೋಕ್ಕೆ ಹೋಗಲ್ಲ. ಏನೂ ಇಲ್ಲ, ಸುಮ್ಮನೆ ಹಿಂಗೆ ಕೂತಿದ್ದೀನಿ ಇವತ್ತು. ಏನೋ ದಿನ ಸ್ವಲ್ಪ ಪರವಾಗಿಲ್ಲ, ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನಾನು ಇವಾಗ ಸ್ವಲ್ಪ ಒಳಗಡೆ ಹೋಗ್ತೀನಿ. ನೋಡೋಣ, ಅಲ್ಲಿ ಇವರು ಎದುರುಗಡೆ ಮನೆಗೆ ಹೋಗಿ ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಅಲ್ಲಿ ಹೋಗ್ತೀನಿ ಇವಾಗ ನಾನು. ಫ್ರೆಂಡ್ಸ್, ಯಪ್ಪ ಬಿಸಿಲು ಮುಖನೇ ಕೊಡೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲು ಸ್ಟಾರ್ಟ್ ಆಗೋಗಿದೆ ನೋಡಿ. ಮಧ್ಯಾಹ್ನ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ ಟೆರಸ್ ಮೇಲೆ. ಆವಾಗಲೇ ಎದುರುಗಡೆ ಮನೆಗೆ ಹೋಗಬೇಕು ಮಾತಾಡ್ಸೋದಕ್ಕೆ ಅಂತ ಹೇಳಿದ್ನಲ್ಲ, ಹಸ್ಬೆಂಡ್ ಬಂದಿದ್ದರು. ಸೊ ಅದಕ್ಕೆ ಮತ್ತೆ ನನಗೆ ಡಿಸ್ಟರ್ಬ್ ಮಾಡೋದಕ್ಕೇನು ಇಷ್ಟ ಆಗಲಿಲ್ಲ. ಸೊ ಮತ್ತೆ ಸಂಜೆ ಹೋಗಿ ಮಾತಾಡ್ಸಿದ್ರೆ ಆಯಿತು ಅಂತ ಹೇಳಿ ಸುಮ್ಮನೆ. ನಿನ್ನೆ ಸಂಜೆ ಕೆಲಸ ಮಾಡ್ತಾ ಕಾಫಿ ಮಾಡಿಕೊಟ್ಟಿದ್ದು ನನಗೆ. ಸೊ ಅದಕ್ಕೆ ಕಣ್ಣು ಕೂಡ ಬಿಡೋಕ್ಕಾಗ್ತಾಯಿಲ್ಲ ಅಮ್ಮ. ಅದಕ್ಕೆ ಗ್ಲಾಸ್ ಕೊಡಬೇಕಲ್ಲ, ಅದಕ್ಕೆ ಹೋದೇ ಇರಲಿಲ್ಲ. ಆಮೇಲೆ ಬಿಸಿಲು ನೋಡಿ ಪಾಪ ಚಳಿಗಾಲದಲ್ಲಿ ಆರಾಮಾಗಿ ಕುತ್ಕೊಂಬೋದಾಗಿತ್ತು. ಆ ಕಡೆ ಹೋಗ್ತೀನಿ, ಇಲ್ಲಂತೂ ಪೂರಕ್ಕೂ ಆಗಲ್ಲ. ಹೋಗಿ ಒಂದು 5 ನಿಮಿಷ ಮಲ್ಕೊಳ್ಳೋಣ ಅಂತ ಹೋದೆ. ಬೆಟರಿ ಒಂದು 5 ನಿಮಿಷ ಚೆನ್ನಾಗಿ ನಿದ್ರೆ ಬಂತು, ಮಲಗಿದ್ದೆ. ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಇಲ್ಲಿ ಸ್ವಲ್ಪ ಪರವಾಗಿಲ್ಲಪ್ಪ, ಇದು ಓಡಿದು ಶ್ಯಾಡೋ ಇಲ್ಲಿಗೆ ಬಿಡುತ್ತಲ್ಲ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ. ಏನಂದರೆ ಏನೋ ಹೇಳ್ತಾರೆ, ಫ್ರೆಂಡ್ ಕಾಲ್ ಮಾಡಿದ್ಲು. ಸೊ ಅವ್ರ ಜೊತೆ ಮಾತಾಡಿದೆ ಒಂದು ಸ್ವಲ್ಪ. ತುಂಬ ದಿನ ಆಗಿತ್ತು ಅವ್ರ ಜೊತೆ ಮಾತಾಡಿದೆ. ಆಮೇಲೆ ಇನ್ನೊಬ್ಳು ಫ್ರೆಂಡ್ಗೆ ಕಾಲ್ ಮಾಡಬೇಕು, ಮಾತಾಡ್ತೀನಿ. ಆಮೇಲೆ ಸಿಕ್ಕಾಬಿಟ್ಟೆ ನಿದ್ರೆ ಬರ್ತಾಯಿದೆ. ಸ್ವಲ್ಪ ಸ್ಟ್ರೆಸ್ ಆಗಿತ್ತಲ್ಲ, ಅಂದರೆ ನೆನ್ನೆ ಎಲ್ಲ ಸ್ವಲ್ಪ ಹತ್ಬಿಟ್ಟಿದ್ದೀನಿ ನಾನು ಅಪ್ಪ ನೆನೆಸ್ಕೊಂಡು. ಅದಕ್ಕೆ ಸ್ವಲ್ಪ ಹಾಗೆ ನಿದ್ದೆ ಬರ್ತಾ ಇದೆ ನನಗೆ. ಸೊ ಚಿತ್ರಾನ್ನ ನನಗೆ ಬೆಳಗ್ಗೆನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಅದೇ ತಿನ್ಕೊ ಬಂದೆ ಒಂದು ಸ್ವಲ್ಪ. ಹಬ್ಬಿ ಬಂದಮೇಲೆ ಹಬ್ಬಿ ಜೊತೆ ಊಟ ಮಾಡಬೇಕು. ಇನ್ನೊಂದೇನಂದರೆ ನಾನು ಸ್ವಲ್ಪ ತಿಂಡಿ ಪೂತಿ ಏನಾದರೂ ತಿಂತಾನೆ ಇರ್ತೀನಿ. ಅಂದರೆ ವಸ್ತು ತೊಗೊಳೋದಕ್ಕಿಂತ ಜಾಸ್ತಿ ನಾನು ಹಬ್ಬಿ ಎಲ್ಲರೂ ಹೊರಗಡೆ ಹೋಗ್ತೀವಲ್ಲ, ಅವಾಗ ಚೆನ್ನಾಗಿ ತಿನ್ನೋದು ನಾನು ಜಾಸ್ತಿ ಅಪ್ಪ. ನನಗೆ ಸಣ್ಣ ವಯಸ್ಸಿಂದನೂ ಅಷ್ಟೇ, ಏನೇ ನೋಡಿದ್ರು ನಂಗೆ ಅದು ತಿನ್ನಬೇಕು ಅದೆಲ್ಲ ಆಸೆ ಇರುತ್ತೆ. ಈಗ ಸ್ವಲ್ಪ ಹೆಲ್ದಿ ಕಾನ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಪ್ಪ. ತಿಂತೀನಿ, ಮತ್ತು ಫ್ರೂಟ್ಸು, ವೆಜಿಟೇಬಲ್ಸು ಒಂಥರ ಏನು ಅಪರೂಪಕ್ಕೆ ಎಲ್ಲಾದರೂ ಹೊರಗಡೆ ಹೋದಾಗ ಸ್ನ್ಯಾಕ್ಸು ಅದು ಇದು ಏನಾದ್ರೂ ಇಷ್ಟ ಆದಾಗ ತಿಂತೀನಿ. ಮೊದಲಾದರೆ ಎಲ್ಲ ಅಂದರೆ ಚಳಿಗಾಲದಲ್ಲಿ ಇಲ್ಲಿ ಎಲ್ಲರೂ ಬಂದು ಹೊರಗಡೆ ಕೂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿರೋರು. ಈಗ ನೋಡಿ ಬಿಸಿಲು, ಅಯ್ಯೋ ಯಾರೂ ಬರ್ತಾಯಿಲ್ಲ. ಇದೆ ಬರ್ತಾ ಇದೆ. ಇಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಒಂದು ಫ್ಲೈಟ್ ಹೋಗ್ತಾಯಿದೆ, ಕಾಣಿಸುತ್ತಾ, ಬನ್ನಿ ತೋರಿಸ್ತೀನಿ. ಆ ಕಡೆ ಹೋಗ್ಬೇಕಾ? ಆ ಕಡೆನೇ ಹೋಗುತ್ತೆ. ಇರಿ, ಕಾಣಿಸ್ತಾ ಇದೆಯಾ? ಏನು ಕಾಣಿಸ್ತೋ ಇಲ್ಲೋ ಗೊತ್ತಿಲ್ಲ, ಸಾರಿ. ಕ್ಯಾಮ್ರಾ ಉಲ್ಟಾ ಮಾಡಿ ತೋರಿಸ್ಬೋದಲ್ಲ ಅಂತ ಕೇಳಬೇಡಿ. ಯಾಕೆ ಗೊತ್ತಾ, ನನ್ನ ಮೊಬೈಲಲ್ಲಿ ಕ್ಯಾಮ್ರಾ ಉಲ್ಟಾ ಮಾಡೋದಕ್ಕೆ ಆಗಲ್ಲ. ವೀಡಿಯೋ ಒಂದ್ಸಲ ಕಟ್ಟು ಪಾಸ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಹಂಗೆ ಇದಲ್ಲೇ ತೋರಿಸ್ದೆ. ಏನನ್ನು ಫ್ಲೈಟೇ ನೋಡಿಲ್ವಾ ಅಂತ ಕೇಳಬೇಡಿ. ಇಲ್ಲೇನಂತ ಅಂದರೆ ಫ್ಲೈಟ್ ಹೋಗುತ್ತಲ್ಲ, ಈ ಜಿಂಗಿದ್ದು ಹೋಗುತ್ತೆ, ಒಂಥರ ಚಂದ ಅನಿಸುತ್ತೆ. ನಂದು ಇನ್ನೊಂದೇನೆಂದರೆ ಎಲ್ಲರಿಗೂ ಟ್ರಾವೆಲಿಂಗಲ್ಲಿ ಫ್ಲೈಟ್ನ ತುಂಬ ಇಷ್ಟಪಡ್ತಾರೆ. ಬಟ್ ನಂಗೆ ಫ್ಲೈಟ್ ಇಷ್ಟ ಇಲ್ಲ. ನಾನು ಫ್ಲೈಟಲ್ಲಿ ಟ್ರಾವೆಲ್ ಮಾಡಲ್ಲ. ನನಗೆ ಏನೋ ಒಂಥರಪ್ಪ, ನನಗೆ ಇಷ್ಟ ಇಲ್ಲ. ಹಾಗೆ ಇದ್ದಿದ್ರೆ ನನ್ನ ಹಬ್ಬಿ ನನಗೆ ಯಾವುದೋ ಪ್ಲೇಸ್ ಅದು, ನನ್ನ ಹಬ್ಬಿ ಫಾರಿನ್ ರಿಟರ್ನ್, ಅಂದರೆ ಫಾರಿನ್ಗೆ ಹೋಗಿ ಬಂದಿದ್ದಾರೆ, ಫಾರಿನಲ್ಲಿ ವರ್ಕ್ ಮಾಡಿ ಬಂದಿದ್ದಾರೆ. ಅವರ ಡ್ಯೂಟಿ ಮೇಲೇ ಅವರು ಎಷ್ಟು ವರ್ಷ, ಅದೇ ನನ್ನ ಮದುವೆ ಆಗೋದಕ್ಕೂ ಮುಂಚೆ 4 years ಏನೋ, 2 to 3 years ಏನೋ, ನನಗೂ ಸರಿಯಾಗಿ ಎಷ್ಟು ನೆನಪಿಲ್ಲ. ಒಂದ್ಸಲ ಕೇಳ್ತೀನಿ ಅವ್ರನ್ನ. 2 to 3 years ಏನೋ ಅವರು ಫಾರಿನ್ ಕಾಂಗೋಗೆ ಹೋಗಿ ಬಂದಿದ್ದಾರೆ. ಅಲ್ಲಿ ಕೆಲವೊಬ್ಬರು ಬುಡಕಟ್ಟು ಜನಾಂಗ ಇದ್ದಾರೆ. ಅಲ್ಲಿ ಹೋಲ್ಕೆನೋ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಅವರ ವೇ ಆಫ್ ಟಾಕಿಂಗ್ ಫ್ರಾನ್ಸ್ ಮಾತಾಡೋದು, ಅಂದರೆ ಫ್ರಾನ್ಸ್ಗೆ ಸಂಬಂಧಪಟ್ಟಿದಲ್ವ ಅದು. ಅದಕ್ಕೆ ಒಂಥರ ಲ್ಯಾಂಗ್ವೇಜ್ ಎಲ್ಲ ಕಲ್ತ್ಕೊಂಡು ಸ್ವಲ್ಪ ಮಾತಾಡ್ತಾಯಿದ್ರಿ, ಮರ್ತೋಗಿದೆ, ಅಭ್ಯಾಸ ಇರಬೇಕು ಅಂತ ಹೇಳ್ತಾಯಿದ್ರು. ಯಾವುದೇ ಆದರೂ ಅಷ್ಟೇ ಅಲ್ವಾ, ಯಾವುದೇ ವಿಚಾರ ಆದರೂ ಅಭ್ಯಾಸ ಇದ್ದಂಗೆ ಎಲ್ಲ ಆಗುತ್ತೆ. ಇನ್ನೇನು ಹೇಳ್ಬೇಕು ಅಂದ್ಕೊಂಡೆ. ಅವ್ರು ನನಗೆ ಫಾರಿನ್ ಕರ್ಕೊಂಡು ಹೋಗೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ. ಬಟ್ ನನಗೆ ನನ್ನ ದೇಶದ ಅಭಿಮಾನ ಜಾಸ್ತಿ. ಹಾಗಂತ ಫಾರಿನ್ ಕಂಟ್ರಿ ಏನು ಇಷ್ಟ ಇಲ್ಲ ಅಂತಲ್ಲ. ಐ ಲವ್ ನಂಗೆ ಚಿಕಾಗೋ, ಅಮೇರಿಕಾ, ಯುನೈಟೆಡ್ ಸ್ಟೇಟ್ ಚಿಕಾಗೋ ಅಂದರೆ ನನಗೆ ಫೇವ್ರೆಟ್ ಪ್ಲೇಸು. ನನಗೆ ಪಾಪ ನನ್ನ ಗಂಡ ನನ್ನನ್ನು ಅಲ್ಲಿಗೂ ಕೂಡ ನನಗೆ ಟ್ರಾವೆಲ್
ಯಾರು ಬಂದಂಗಾಯ್ತು. ನನಗೆ ಅಲ್ಲಿಗೂ ಕೂಡ ನನಗೆ ಟೂರಿಸಮ್ ಕರ್ಕೊಂಡು ಹೋಗೋದಕ್ಕೆ ಅವರು ರೆಡಿ ಇದ್ದರು. ಬಟ್ ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ. ನನಗೆ ನನ್ನ ದೇಶನೇ ನನಗೆ ಇಲ್ಲ, ನನ್ನ ಇಂಡಿಯಾನೇ ನನಗೆ ನನ್ನ ಪ್ರಪಂಚ. ಅಂದರೆ ಇಂಡಿಯಾ ನನ್ನ ತಾಯಿ ಅಲ್ವಾ. ಪ್ರತಿಯೊಬ್ಬರು ಭಾರತೀಯರಿಗೂ ಈ ಭಾರತ ದೇಶ ಅವ್ರ ತಾಯಿ. ನಮ್ಮ ತಾಯಿನ ಬಿಟ್ಟು ನಾನು ಇನ್ನೊಂದು ಕಡೆ ಹೋಗೋದಕ್ಕೆ ಸೆಟಲ್ ಆಗೋದಕ್ಕೆ ಇಷ್ಟ ಇಲ್ಲ. ಚಿನ್ನದಂಥ ಗಂಡ ನನಗೆ ಪಾಪ, ನನಗೆ ಫಾರಿನಲ್ಲಿ ನನಗೆ ಸೆಟಲ್ ಮಾಡಿಸೋದಕ್ಕೂ ಅವರು ರೆಡಿ ಇದ್ದಾರೆ ಅಂತ ಗಂಡ ಅವರು ನನಗೆ. ಬಟ್ ನನಗೆ ಇಷ್ಟ ಇಲ್ಲ ಅಪ್ಪ. ನನ್ನ ಹಸ್ಬೆಂಡ್ ಜೊತೆ ಚೆನ್ನಾಗಿರಬೇಕು, ನನ್ನ ಫ್ಯಾಮಿಲಿ ಅಷ್ಟೇ. ಇನ್ನೊಂದೇನೆಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇದಕ್ಕೆ ಹೇಳಿದ್ದೆ ಅಲ್ವಾ, ಏನು ನೀಮ್ ಬಗ್ಗೆ, ಅದೇ ನೀಮ್ ಪೌಡರ್ ಬಗ್ಗೆ, ಪೇಸ್ಟ್ ಬಗ್ಗೆ, ಮತ್ತು ABC ಜ್ಯೂಸ್ ಬಗ್ಗೆ. ನೀವು ಖಂಡಿತ ಆ ವೀಡಿಯೋನ ನೀವು ನೋಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ನಿಮ್ಗೆ ಅಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಗೊತ್ತಾ. ನಿಜವಾಗ್ಲೂ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ, ABC ಜ್ಯೂಸು ನಿಮ್ಗೆ ಯಾರಿಗಾದ್ರೂ ಕಿಡ್ನಿ ಪ್ರಾಬ್ಲಮ್ ಇದೆ ದಯವಿಟ್ಟು ಕುಡಿಬೇಡಿ. ಯಾಕಂದರೆ ಓವರ್ ಕಂಟೆಂಟ್ ಆಫ್ ನ್ಯೂಟ್ರಿಯೆಂಟ್ ಏನಾಗುತ್ತೆ, ಅದು ಕಿಡ್ನಿ ವರ್ಕ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ರೀಸನ್ಗೋಸ್ಕರ ಓಕೆನಾ. ನೀವು ಆ ಜ್ಯೂಸ್ಗೆ ಬೇಕಾದರೆ ಆರೆಂಜ್ ಕೂಡ ಯೂಸ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಓಕೆ. ಇನ್ನೊಂದೇನೋ ಹೇಳೋಣ ಅನ್ಕೊಂಡೆ. ನೀವಿದೆಯಲ್ಲ, ನೀಮ್ ಪೇಸ್ಟ್, ಅದನ್ನು ಮೊಸರು ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಅದನ್ನು ಹಿಂಗೆ ಬೇರೆಲ್ಲ ಹಿಂಗೆಲ್ಲ ತೆಗೆದು ನೀಟಾಗಿ ಅದನ್ನು ಹಚ್ಕೊಳ್ಳಿ. ತಲೆಗೆ ಹಚ್ಚಿ 1 hour ಆಗಬೇಕು. 1 hour ಆದಮೇಲೆ ನೀವು ಸ್ನಾನ ಮಾಡ್ಕೊಳ್ಳಿ. ತಲೆಯಲ್ಲಿ ಡ್ಯಾಂಡ್ರಫ್ ಇದ್ದರೆ ಮತ್ತು ತಲೆ ಕಟ್ತಾ ಬರ್ತಾ ಇರುತ್ತೆ, ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ, ಒಂಥರ ತುರ್ಕಿ ಆಗ್ತಾ ಇರುತ್ತೆ, ಇಲ್ಲೆಲ್ಲ ಪಿಂಪಲ್ ಆಗಿರುತ್ತಲ್ಲ, ಎಲ್ಲದೂ ರೆಮಿಡಿ ಕ್ಲಿಯರ್ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಕಂಟಿನ್ಯೂಸ್ ಆಗಿ ನೀವು ಅದನ್ನು ಡೈಲಿ ಯೂಸ್ ಮಾಡಬಾರ್ದು. ಓಕೆನಾ. ಪೇಸ್ಟ್ ಮಾಡಿ. ಪೇಸ್ಟ್ ಹೆಂಗೆ ಗೊತ್ತಾ, ಸ್ವಲ್ಪ ಏನು ಬಳಸ್ತಾರಲ್ಲ, ನನಗೆ ಗೊತ್ತಾಗ್ತಿರ ಹೇಳೋಕ್ಕೆ, ತಣ್ಣೀರು ಹಾಕೋಬೇಕು. ತಣ್ಣೀರು ಮತ್ತು ಅದಕ್ಕೆ ಇನ್ನೊಂದೇನೋ ಹಾಕ್ತಾರೆ ಫ್ರೆಂಡ್ಸ್, ನಾನು ನಿಜವಾಗ್ಲೂ ಬಾಯಿ ತುದಿಲಿದೆ ಹೇಳಕ್ಕೆ ಬರ್ತಲ್ಲ. ನಾನು ನೆನೆಸ್ಕೊಂಡು ಸಂಜೆ ನಿಮಗೆ ಹೇಳ್ತೀನಿ ಅದೊಂದು ಐಟಮು. ಮತ್ತು ಇದು ಸ್ವಲ್ಪ ಬೇವು ಪುಡಿನ ಪೇಸ್ಟ್ ಮಾಡಿಕೊಂಡು, ಯಾರಿಗೆ ಹೈ ಶುಗರ್ ಇರುತ್ತೆ ಗೊತ್ತಾ, ತುಂಬ ಶುಗರ್ ಕಂಟೆಂಟ್ ಇರುತ್ತಲ್ಲ, ಅವರು ಈ ಥರ ಪಾದಕ್ಕೆ ನೀವು ಅದನ್ನು ಹಾಕ್ಕೊಳ್ಳಿ, ಪೇಸ್ಟ್ ಹಾಕ್ಕೊಳ್ಳಿ. ಓಕೆ. ಪೇಸ್ಟ್ ಹಾಕಿಬಿಟ್ಟು ನೀವು ಅದನ್ನು ಬಿಸಿಲಲ್ಲಿ ಸ್ವಲ್ಪ ಚೆನ್ನಾಗಿ ಹುಡುಗಬಿಡಬೇಕು. ಅದರಲ್ಲಿರುವಂತಹ ಕಹಿ ಅಂಶ ಇದೆ, ಅದೆಲ್ಲ ಬ್ಲಡ್ಗೆ ಹೋಗಿ ಏನಾಗುತ್ತೆ, ಕಹಿ ಅಂಶ ಎಲ್ಲ ಆ ಸಕ್ಕರೆನೆಲ್ಲ ನೀಟಾಗಿ ಹೀರ್ಕೊಳುತ್ತೆ. ಅದು ನಮ್ಮ ಶುಗರ್ ಕಂಟೆಂಟು ಸ್ವಲ್ಪ ಮ್ಯಾನೇಜ್ ಆಗ್ತಾ ಬರುತ್ತೆ. ನೀವು ಅದನ್ನು ಒಂದು ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿಬಿಟ್ಟು, ಅಂದರೆ ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಹೋಮ್ ರೆಮಿಡಿ ಯಾಕೆ ಅಂತ ಕೇಳ್ತಿರಾಗ ನಾನು ಹೇಳ್ತೀನಿ ಕೇಳಿ. ಯಾಕಂದರೆ ಒಬ್ಬೊಬ್ಬರು ಇಂಗ್ಲೀಷ್ ಮೆಡಿಸಿನ್ ತಗೋತಾರೆ, ಕೆಲವೊಬ್ಬರು ಏನು ಹೇಳ್ತಾರೆ ಕಂಪ್ಲೀಟಾಗಿ ಆಯುರ್ವೇದ ಹೋಗ್ತಾರೆ, ಹೋಮಿಯೋಪತಿ, ಅಲೋಪತಿ ಮತ್ತು ಹಸಿರು ಮದ್ದು ಈ ಥರ ಹೋಗ್ತಾರೆ. ಒಬ್ಬೊಬ್ಬರು ಪರ್ಸನ್ ಒಬ್ಬೊಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಮತ್ತು ಅವ್ರಿಗೆ ಒಂದೊಂದು ಮೆಡಿಸಿನ್ಸು ಅವ್ರಿಗೆ ಬಾಡಿಗೆ ಸೆಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಇಂಗ್ಲೀಷ್ ಮೆಡಿಸಿನ್ ಸೂಟ್ ಆಗುತ್ತೆ, ಆಯುರ್ವೇದನೂ ಸೂಟ್ ಆಗುತ್ತೆ. ನನಗೆ ಇಂಗ್ಲೀಷ್ ಮೆಡಿಸಿನ್ಗಿಂತ ಆಯುರ್ವೇದ ತೊಗೊಂಡ್ರು ಕಂಪ್ಲೀಟಾಗಿ ಬೇಗ ಕ್ಯೂರ್ ಆಗೋಗುತ್ತೆ. ನನಗೆ ಹುಷಾರಿಲ್ಲ ಏನೇ ಒಂದಾದ್ರೂ ನಂಗೆ ಬೇಗ ಕ್ಯೂರ್ ಆಗುತ್ತೆ. ಆ ಥರ ಒಬ್ಬೊಬ್ರು ಬಂದಿರುತ್ತೆ ಅಲ್ವಾ. ನಾನು ಹೇಳ್ತಾರೆ ಗೊತ್ತಾ, ಕಂಪ್ಲೀಟ್ಲಿ ಆರ್ಗ್ಯಾನಿಕ್, ಕಂಪ್ಲೀಟ್ ಆಯುರ್ವೇದಿಕ್ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ಒಂದ್ಸಲ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಯೂಸ್ ಮಾಡ್ಬೋದಾ ಪೇಸ್ಟ್ನ ಹಿಂಗೆ ಹಾಕೊಳ್ಳೋದಕ್ಕೆ ಅಂತ. ಅವ್ರು ಕೂಡ ಎಲ್ಲರಿಗೂ ಬೇಡ ಅಂತ ಹೇಳಲ್ಲ. ಒಂದು 100 ಒಂದು 2-3% ಪೀಪಲ್ಸ್ಗೆ ಅದು ಕೆಲವರಿಗೆ ಗ್ಯಾಂಗ್ರೀನೆಲ್ಲ ಹಾಕೋಗಿರುತ್ತೆ, ಪಾಪ ಅವ್ರಿಗೆ ಅದು ಬೇಡ ಅಂತ ಹೇಳ್ತಾರೆ, ತುಂಬ ಕಷ್ಟ ಆಗುತ್ತೆ ಅಂತ. ಅವಾಗ ಅವರು ನೀವು ಯೂಸ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ. ರೆಗ್ಯುಲರಾಗಿ ಈ ಸೀಸನ್ ತಕ್ಕಂಗೆ ಫ್ರೂಟ್ಸ್ ಕಣ್ಣಾಗ್ತೀನಿ. ನಿಮಗೆ ಹೊಟ್ಟೆ ತುಂಬ ಊಟ ಮಾಡಿ, ನೀವು ಊಟನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅಪರೂಪಕ್ಕೆ ಒಂದೊಂದು ಸಲ ಸ್ಕಿಪ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ಸಮ್ ಟೈಮ್ ನನಗೂ ಕೂಡ ಒಂದೊಂದು ಸಲ ಸ್ಕಿಪ್ ಮಾಡ್ತೀನಿ. ಅಪರೂಪಕ್ಕಾದರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ರೆಗ್ಯುಲರಾಗಿ ಈ ರುಟೀನ್ ನಾವು ಮಾಡೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡಬೇಕು, ಚೆನ್ನಾಗಿರಬೇಕು ಅಷ್ಟೇ. ಓಕೆನಾ. ಸೊ ಇನ್ನೊಂದು 45 ಮಿನಿಟ್ಸ್, ಹಾಫ್ ಆನ್ ಅವರ್ ಅಭಿ ಬರ್ತಾರೆ. ತುಂಬ ನಿದ್ದೆ ಬರ್ತಾಯಿದೆ. ಸೊ ಮೊಬೈಲ್ ಬ್ಯಾಟ್ರಿನೂ ಖಾಲಿ ಆಗ್ತದೆ ನನಗೆ. ಹೋಗಿ ಚಾರ್ಜ್ಗೆ ಹಾಕಿ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮತ್ತೆ ನಾನು ಬಾಲ್ಕನಿಗೆ ಅಥವಾ ಟೆರೆಸಿಗೆ ಬರೋಲ್ಲ, ಬಾಲ್ಕನಿಯಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ನಾನು ಮತ್ತೆ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ. ಈಗ ನಾನು ಕೆಳಗಡೆ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಆಯಿತಾ ಎಲ್ಲರಿಗೂ ಕಾಫಿ, ಸ್ನ್ಯಾಕ್ಸ್ ಎಲ್ಲರಿಗೂ ಆಯಿತಾ? ನಮ್ಮದು ಮಧ್ಯಾಹ್ನ ಊಟ ಎಲ್ಲ ಆಯಿತು. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. 1 hour ಅಷ್ಟೇ ರೆಸ್ಟ್ ಮಾಡಿದ್ವಿ ಇವತ್ತು. ಮತ್ತು ಅವ್ರಿಗೆ ಅವ್ರ ವರ್ಕ್ ಮೇಲೆ ಸಿಕ್ಕಾಬಿಟ್ಟೆ ಫೋನ್ಸ್ಗಳು ಬರ್ತಾಯಿತ್ತು. ಸೊ ಅದಕ್ಕೆ ಅವರು ಫೋನಲ್ಲೇ ಬ್ಯುಸಿ ಆಗೋದ್ರು. ಆಮೇಲೆ ನನಗೂ ಸರಿಯಾಗಿ ನಿದ್ರೆ ಆಗಲಿಲ್ಲ, ಅವ್ರಿಗೂ ಪಾಪ ಸರಿಯಾಗಿ ನಿದ್ರೆ ಆಗಲಿಲ್ಲ. ಅದಕ್ಕೆ ಅವ್ರಿಗೆ ಟೀ ಮಾಡಿಕೊಟ್ಟೆ, ನಾನು ಟೀ ಕುಡಿದೆ. ಇವಾಗ ಸ್ವಲ್ಪ ಆರಾಮಾಗಿ ಕೂತಿದ್ದೀನಿ. ಸಂಜೆ ಎಷ್ಟೊತ್ತು ಬರ್ತಾರೆ ಗೊತ್ತಿಲ್ಲ, ತುಂಬ ಬ್ಯುಸಿ ವರ್ಕ್ ಇದೆ ಅಂತ ಇವತ್ತು. ಆರಾಮಾಗಿ ಮಾಡಿ. ಆಗಲೇ ನಾನು ಹೇಳಿದ್ನಲ್ಲ ನಿಮಗೆ ಬೇವಿಂದು ಪೇಸ್ಟ್ ಬಗ್ಗೆ. ಅದಕ್ಕೆ ಅರಿಶಿನ, ಕಾಡು ಅರಿಶಿನ ಸಿಗುತ್ತೆ ಗೊತ್ತಾ. ಕಾಡು ಅರಿಶಿನ ಅಂದರೆ ಆಗ್ತಾನೆ ಇದನ್ನು ಸ್ಕ್ರ್ಯಾಚ್ ಮಾಡಿ ಅದು ಪೇಸ್ಟ್ ತೆಗೆದಿರ್ತೀವಲ್ಲ, ಸೊ ಅದು ಹಾಕೋದು ಇನ್ನೂ ಒಳ್ಳೆಯದು. ಈ ಕಲರ್ ಅರಿಶಿನ ಇದನ್ನೆಲ್ಲ ಯಾವುದು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಪ್ಯೂರ್ ಅರಿಶಿನ ಹಾಕಿಬಿಟ್ಟು ಅದಕ್ಕೆ ಹಾಲಿನ ಕೆನೆ ಹಾಕಿಬಿಟ್ಟು, ಬೇಕು ಅಂದರೆ ಅದಕ್ಕೆ ನಿಂಬೆ ಹಣ್ಣಿನ ಎಲೆ ಇದೆಯಲ್ಲ, ನಿಮಗೆ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಸ್ಕಿಪ್ ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಅದು ಎಲೆ ಪೇಸ್ಟ್ ಮಾಡಿಬಿಟ್ಟು ಅದನ್ನು ರಸ ಎಲ್ಲ ಹಿಂಡ್ಬಿಟ್ಟು ಪೇಸ್ಟ್ ಮಾಡಿ ಅದನ್ನು ತಲೆಗೆ ಹಚ್ಕೊಡಿ, ಮತ್ತು ಪಾದಕ್ಕೆ ಹಚ್ಚಿ. ಓಕೆನಾ. ಮತ್ತು ನಿಮಗೆ ಇಲ್ಲಿ ಸ್ಕಿನ್ ಕೆಲವೊಂದು ರ್ಯಾಷಸ್ ಆಗಿರುತ್ತೆ, ಆ ರ್ಯಾಷಸ್ಗೆ ನೀವು ಅದನ್ನು ಪೇಸ್ಟ್ ಮಾಡ್ಬೋದು. ಈಗ ಮಕ್ಕಳು ಬಂದು ಗಾಯ ಆಗಿರುತ್ತೆ. ಓಕೆನಾ. ಸೊ ಅದು ಗಾಯ ಆಗಿದ್ದಾಗ ಏನು ಮಾಡ್ಬೋದು ಗೊತ್ತಾ, ನೀವು ಅದನ್ನು ಪೇಸ್ಟನ್ನ ಸ್ವಲ್ಪ ಅರಿಶಿನ ಮತ್ತು ಹಾಲು ಪೇಸ್ಟ್ ಮಾಡಿಕೊಂಡು ಅದು ಪೇಸ್ಟ್ ಹಾಕೋದ್ರಿಂದ ಅದರಿಂದ ಏನು ಇನ್ಫೆಕ್ಷನ್ ಆಗಿದ್ದರೆ ಇನ್ಫೆಕ್ಷನ್ ಮತ್ತು ಗಾಯ ಬೇಗನೆ ಕ್ಯೂರ್ ಆಗುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ತುಂಬಾ ಇದೆ. ಅರಿಶಿನ ಮತ್ತು ನಾವು ಬೇವಿನ ಪೇಸ್ಟು 2 ಹಾಕ್ತೀವಲ್ಲ, ತಲೆನೋವು ಇದೆ.
ಹಾಕ್ತೀವಲ್ಲ ಅದಕ್ಕೆ ಅದು ಬೇಗ ಕ್ಯೂರ್ ಆಗುತ್ತೆ. ಆಮೇಲೆ ಈಗ ನಾವು ಒಡೋಮಸ್ ಎಲ್ಲ ಯೂಸ್ ಮಾಡ್ತೀವಿ ಅಲ್ವಾ, ನಿಮಗೆ ಸಾಧ್ಯ ಆದರೆ ಇದು ರೆಮಿಡಿ ಮಾಡಿ. ನಿಮಗೆ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಸಿಗುತ್ತೆ ಬೇವಿನಿಂದ. ನಿಮಗೆ ಸಿಕ್ಕಿದ್ರೆ ಅದ್ರ ಉಪಯೋಗನ ನೀವು ಮಿಸ್ ಮಾಡ್ಕೋಬೇಡಿ. ಅದಕ್ಕೋಸ್ಕರ ಹೇಗೆ ಹೇಳ್ತಾ ಇದ್ದೀನಿ, ನೀವು ಧೂಪ ಹಾಕ್ತೀರ ಗೊತ್ತಾ, ಹೊರಗಡೆ ಧೂಪ ಹಾಕಿದ್ಮೇಲೆ ಅದಕ್ಕೆ ಈ ಹಸುವಿನ ತೊಪ್ಪೆ ಒಣಗಿರುತ್ತಲ್ಲ ಅದು, ಬೇವನ್ನು ಒಣಗಿದ ಬೇವು ಮತ್ತು ಕರ್ಪೂರ, ಲವಂಗ, ಇನ್ನೊಂದೇನೋ ಹಾಕ್ತಾರೆ, ಬೆಳ್ಳುಳ್ಳಿ ಇದು ಸಿಪ್ಪೆ ಇರುತ್ತಲ್ಲ ವೇಸ್ಟ್ ಮಾಡಬೇಡಿ. ಅದನ್ನು ಹಾಕಿಬಿಟ್ಟು ಧೂಪ ಕೊಡಿ. ಅದು ಮನೆಗೆ ಬರೀ ಒಳ್ಳೇದಾಗೋದಷ್ಟೇ ಅಲ್ಲ, ನೆಗೆಟಿವಿಟಿ ಯಾವುದೂ ಇರೋದಿಲ್ಲ ಮನೇಲಿ. ಜೊತೆಗೆ ಮನೆ ಯಾವಾಗಲೂ ಪಾಸಿಟಿವ್ ಆಗಿರುತ್ತೆ, ನೀವು ಹ್ಯಾಪಿಯಾಗಿರ್ತೀರ. ಹಂಗೆ ಸೊಳ್ಳೆ ಎಲ್ಲ ಬರೋದಿಲ್ಲ. ಓಕೆನಾ. ಹಳ್ಳಿ ಕಡೆ ಸಾಮಾನ್ಯವಾಗಿ ಈಗಂತೂ ಹಳ್ಳಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆಪ್ಪ. ಹಳ್ಳಿನ ನೋಡೋದಕ್ಕೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇನ್ನೊಂದು ಏನಂದರೆ, ನಂಗೆ ಹಳ್ಳಿ ಜನಗಳಂದರೆ ತುಂಬ ಇಷ್ಟ. ಯಾಕಂದರೆ ಮುಕ್ತ ಜನಗಳು. ಎಷ್ಟು ನಾನು ನೋಡ್ದಂಗೆ ಹಳ್ಳಿ ಜನಕ್ಕೆ ತುಂಬ ಮುಗ್ಧ ಮನಸ್ಸಿರುತ್ತೆ. ಅವ್ರು ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮ್ಮವರು ಅವ್ರಿಗೆ ಯಾರು ಇವ್ರು ಬೇರೆಯವರು ಇವ್ರು ಯಾರೋ ಅನ್ನೋದು ಭೇದ ಭಾವನೇ ಇಲ್ಲ ಅವರಿಗೆ. ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ನಾನು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ತುಂಬಾ ಗೌರವ ಕೊಡ್ತಾರೆ. ಅವ್ರ ಮಾತು ಹೊರಟಾದ್ರೂ ಮನಸ್ಸು ಚಿನ್ನ ಅಂತಲ್ಲ, ಅಷ್ಟು ಒಳ್ಳೆ ಜನರಪ್ಪ ಹಳ್ಳಿ ಜನ. ಆದರೆ ನಮಗೆ ಹಳ್ಳಿಗೆ ಹೋಗಿ ಸೆಟ್ಲ್ ಆಗೋದಕ್ಕಾಗಲ್ಲ. ಯಾಕಂದರೆ ನಾವು ಸಿಟಿಲೇ ಬೆಳೆದಿರೋದಲ್ಲ. ನಮ್ಮ ವಾತಾವರಣ, ನಮ್ಮ ನಡತೆ, ನಮ್ಮ ಬಿಹೇವಿಂಗ್ ಸೆನ್ಸ್ ಆಗಿರ್ಬೋದು, ಅಥವಾ ನಮ್ಮ ಫುಡಿಂಗ್ ಸೆನ್ಸ್ ಆಗಿರ್ಬೋದು, ನಮ್ಮ ಹಳ್ಳಿಗೆ ಅದು ಸೂಟ್ ಆಗಲ್ಲ. ಹಾಗಾಗಿ ನಾನು ಹಳ್ಳಿ ಸೆಟ್ಲ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಇಲ್ಲಾಂದರೆ ನಾನು ಹಳ್ಳಿ ಅಂದರೆ ತುಂಬ ಇಷ್ಟ. ಸೊ ಹಳ್ಳಿ ಜನಗಳಂದರೆ ನಾನು ಭಾಳ ಇಷ್ಟಪಡ್ತೀನಪ್ಪ. ತುಂಬ ಒಳ್ಳೆ ಜನಗಳು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಹಾಗಾಗಿ ಹಾಗೆ ಶೇರ್ ಮಾಡಿಕೊಂಡೆ. ಇನ್ನೇನೋ ಹೇಳ್ಬೇಕಂತ ಅಂದ್ಕೊಂಡೆ. ಇವಾಗ ಹೊರಗಡೆ ಮನೆ ನೋಡ್ತೀನಿ, ಪಾಪ ಅವಳು ಬೆಳಗ್ಗೆ ಬಂದಿದ್ದು ಮಾತಾಡೋದಕ್ಕೆ ಅಂತ. ಅವಾಗ ನಾನು ಸ್ವಲ್ಪ ಸ್ನಾನಕ್ಕೆ ಹೋಗ್ಬಿಟ್ಟಿದ್ದೆ, ಹೋಗಬೇಕು. ಈ ಚಪ್ಪಲ್ ಸ್ಟ್ಯಾಂಡು ನನಗೆ ಇದು ಇನ್ನೊಂದು ಪ್ರಾಬ್ಲಮ್ ಅಪ್ಪ. ಇದು ಆವಾಗಲೇ ಹಿಂಗೆ ಬಿದ್ದೋಗ್ತಾ ಇರುತ್ತೆ, ಸಿಕ್ಕಿದ್ದು ಪರ್ಮನೆಂಟ್ ಮರ ತೆಗೆದುಕೋಬೋದು. ಬಟ್ ನನಗೆ ತುಂಬ ವೇಸ್ಟ್ ಆಗುತ್ತೆ. ನಮ್ಮದು ಹಸ್ಬೆಂಡ್ ಟ್ರಾನ್ಸ್ಫರೇಬಲ್ ಜಾಬ್ ಅಲ್ವಾ. ನಾವು ಒಂದು ಈ ಪರ್ಟಿಕ್ಯುಲರ್ ಜಾಬಲ್ಲಿ 3 ವರ್ಷ ಇರ್ತೀವಿ, ಬೇರೆ ಲೊಕೇಶನ್ಗೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಚಪ್ಪಲ್ ಸ್ಟ್ಯಾಂಡ್ ಯಾವುದಿದೆ ಅದನ್ನೇ ಯೂಸ್ ಮಾಡ್ತೀವಿ. ಇವನ್ ನಮ್ಮ ಮನೇಲಿ ಪಾತ್ರೆ ಇದೆಯಲ್ಲ, ನಾನು ಅದು ಕೂಡ ಅಷ್ಟೇ. ಮನೇಲಿ ಯಾವುದೇ ವಸ್ತುಗಳಾದರೂ ನಾನು ಯಾವುದು ತೆಗೆದಿಟ್ಕೊಂಡಿಲ್ಲ. ಏನಂದರೆ ಹೆಣ್ಮಕ್ಳಿಗೆ ಆಸೆ ಆಗುತ್ತೆ ಸಾಮಾನ್ಯವಾಗಿ. ಅಲ್ಲಿ ಹೋದಾಗ ಈ ಗ್ಲಾಸ್ ಚೆನ್ನಾಗಿದೆ ಅಲ್ವಾ, ಈ ಬೌಲ್ ಚೆನ್ನಾಗಿರೋದು ಅಂತ ತಗೋತೀನಿ, ಇದು ನನಗೆ ಇಷ್ಟ ಅಂತ ಆಸೆ ಪಟ್ಟು ತೊಗೊಳ್ತೀವಿ. ಆದರೆ ಇಟ್ಕೊಳಕ್ಕಾಗಲ್ಲ. ಈ ಥರ ಹಿಂಗೆ ಟ್ರಾನ್ಸ್ಫರಬಲ್ ಜಾಬ್ ಇದ್ದಾಗ ಇದೆಲ್ಲ ಒಂದು ಕಷ್ಟ ಆಗುತ್ತೆ. ಪಪ್ಪಾಯ ಬೀಜ ಇಷ್ಟಿದೆ. ನಾನು ತುಂಬ ಕಲೆಕ್ಟ್ ಮಾಡಿಟ್ಟೆ ಇರ್ತೀನಿ. ಸಲಾಡ್ಗೆಲ್ಲ ಚೆನ್ನಾಗಿರುತ್ತೆ. ಒಂದೊಂದು ಫ್ರೂಟ್, ಒಂದೊಂದು ಸೀಡು, ಅದು ಸಿಪ್ಪೆ, ಪ್ರತಿಯೊಂದೂ ಎಷ್ಟೋ ಆ್ಯಂಟಿ ಪ್ರಾಪರ್ಟೀಸ್ಗಳೆಲ್ಲ ಅದರಲ್ಲಿ ಇರುತ್ತೆ. ಆ್ಯಂಟಿ ಪ್ರಾಪರ್ಟೀಸ್ಗಳೆಲ್ಲ ಇರುತ್ತೆ. ನಿಮ್ಗೆ ಅದ್ರದ್ದು ಯಾವುದೇ ಬೆನಿಫಿಟ್ಸ್ ಅಲ್ಲ, ಅದೆಲ್ಲ ಪರ್ಟಿಕ್ಯುಲರ್ ವಸ್ತುಗಳು ಎದುರುಗಡೆ ಬಂದಾಗ ನನಗೆ ಹೇಳಬೇಕು ಅನ್ಸುತ್ತೆ. ಅವಾಗ ಹೇಳ್ತೀನಿ ನಾನು ನಿಮಗೂ ಕೂಡ. ನನಗೆ ಏನು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ನನಗೆ ಹೊರಗಡೆ ಹೋಗಿ ವೀಡಿಯೋಸ್ ಮಾಡಬೇಕು. ನಿಮ್ಮ ಜೊತೆ ಅಂದರೆ ಹೊರಗಡೆ ಎಲ್ಲ ಹೋಗಿ ನಿಮಗೆ ಎಲ್ಲ ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಹೋಗಬೇಕು ಅನ್ನೋದು ನಂಗೆ ತುಂಬಾ ಆಸೆ ಇದೆ. ಬಟ್ ನಂಗೆ ಆ ವಿಷಯ ಒಂದು ಸ್ವಲ್ಪ ನಿಜವಾಗ್ಲೂ ಬೇಜಾರಿದೆ. ಬಟ್ ರಜಕ್ಕೆ ಹೋದಾಗ ನಾನು ಯಾವ್ದಾದ್ರು ಜಾಗಕ್ಕೆ ಹೋಗ್ತೀರಲ್ಲ, ಈಗ ನಾನಿರೋ ಲೊಕೇಶನಿಂದ ಎಷ್ಟೋ ಜಾಗಗಳಿಗೆ ಹೋಗ್ತೀನಿ. ಅಲ್ಲಿ ಕೆಲವರಿಗೆ ಹೋಗೋದಕ್ಕಾಗಲ್ಲ. ಓಕೆನಾ. ಅಂಥ ಲೊಕೇಶನ್ ಜಾಗಗಳನ್ನೆಲ್ಲನೂ ನಾನು ನಿಮಗೆ ನನ್ನ ವೀಡಿಯೋ ಮುಖಾಂತರ ತೋರಿಸ್ತೀನಿ. ಓಕೆನಾ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ಮಿಸ್ ಮಾಡದೆ ನೋಡ್ತಾ ಇರಿ ನನ್ನ ಚಾನಲ್ಸ್ನ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ. ಬಿಸಿಲು ಹೋಗೋಣ ಅಂತ ಅನಿಸ್ತದೆ, ಸಿಕ್ಕಾಬಿಟ್ಟೆ ಬಿಸಿಲಿದೆ. ಒಂದು ಸ್ವಲ್ಪ ಬಿಟ್ಟು ಎದುರುಗಡೆ ಮನೆ ಇದನ್ನ ನಡ್ಕೊಂಡು ಹೋಗ್ತಾ ಇರ್ತಾರೆ ಡ್ಯೂಟಿಗೆ. ನಾನಿಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನಾನಿಲ್ಲಿ ಮಾತಾಡ್ತಾ ಇರ್ತೀನಿ. ಅವ್ನು ಕೂಡ ಯಾಕೆ ಇವ್ರಿಗೊಬ್ಬರು ಮಾತಾಡ್ತಿದ್ದಾರೆ ಅದಕ್ಕೆ ಆ ಕ್ಷಣ ಸ್ವಲ್ಪ ಸೈಲೆಂಟ್ ಆಗ್ಬಿಡ್ತೀನಿ ಅಷ್ಟೇ. ಸರಿ, ನಾನು ಸ್ವಲ್ಪ ಹೊತ್ತು ನನಗೆ ಒಂದು 5 ನಿಮಿಷ ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಬಿಟ್ಟೆ ನಿದ್ರೆ ಆಗಿಲ್ಲ ಅಂದರೆ ಎಲ್ಲರಿಗೂ ತಲೆನೋವು ಬಂದೇ ಬರುತ್ತೆ. ಈಗ ಎದುರುಗಡೆ ಮನೆಗೆ ಹೋಗ್ಬಿಟ್ಟು ಅವಳಿಗಲ್ಲ ಅಂತ ನೋಡ್ತೀನಿ. ಇದ್ದರೆ ಅವ್ರ ಜೊತೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅವ್ಳು ತುಂಬ ನಾಚಿಕೆ ಜಾಸ್ತಿ. ಇಲ್ಲ ಅಂದರೆ ನಾನು ಮತ್ತೆ ಇನ್ನೊಂದು 1 hour ಬಿಟ್ಟು ಮತ್ತೆ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಮನ್ನೆಲ್ಲರೂ ನೋಡಬೇಕು ಅಂತ ಬಂದಿದ್ದಾರೆ ಇವರಿಬ್ಬರು. ಇವನೇ ಕೊನೆಯವನು, ಚಿಕ್ಕವನು. ಎಷ್ಟು ಹಿಂಸೆ ಕೊಡ್ತಾನೆ ಅಂದರೆ ಸಿಕ್ಕಾಬಟ್ಟೆ ತರಲೆ ನೋಡಿ. ಹಂಗೆ ಆ್ಯಕ್ಚುಲಿ ಇವ್ರದ್ದು ಮರಾಠಿ, ಕನ್ನಡ ಬರಲ್ಲ ಆಯಿತಾ. ಮಹಾರಾಷ್ಟ್ರ ಸತಾರಲ್ಲ, ಸೊ ತುಮ್ ಸತಾರವಲ್ಲ ಏನ गाँव बताओ, हिंदी में बताओ. उधर बताओ. मेलवाड़ी रहमतपुर का दोनों बच्चा. इधर हैंडसम, इधर हाय बोलो. हाय. ಶರಮ್ ಆಗೈತೆ ಇಬ್ರಿಗೂ ಸಿಕ್ಕಾಪಟ್ಟೆ ನಾಚಿಕೆ ಆಗೋಯ್ತು. ಕೆಳಗಡೆ ಹೋಗಿದ್ದೆ,
ಆಯ್ತು ಸರಿ ಕೆಳಗಡೆ ಹೋಗಿದೆ ಅಂತೀನಿ ಅಪ್ಪ ನೋಡೋಣ ಡೋರ್ ಓಪನ್ ಮಾಡಿದಾಳ ಏನು ಅಂತ ನೋಡೋಣ ಅಂತ ಹೋಗಿದೆ ಇವನು ಮುಂದೆಗಡೆ ಕೂತಿದ್ದ ಇವ್ನು ಮಾತಾಡಿಸ್ಬಿಟ್ಟು ಹೋದೆ ಅವಳು ಟೀ ಮಾಡ್ಕೊಂಬರ್ತೀನಿ ಮೇಲ್ಗಡೆ ಅಂತ ಹೇಳಿದಾಳೆ ಅವಳು ಬಂದಮೇಲೆ ಅವಳೊಂದ್ಸಲ ತೋರಿಸ್ಬಿಡ್ತೀನಿ ಫುಲ್ಲು ಹಿಂಗೆಲ್ಲ ನಾಚ್ಕೊಂಡು ಹಿಂಗೆ ಹೋಗ್ತಾ ಇದ್ದಳು ಇವ್ರಿಬ್ರು ಕರ್ಕೊಂಡ್ಬಂದೆ ಜೊತೆಲಿ ಬರ್ತೀನಿ ನನಗೂ ತೋರಿಸಿ ಎಲ್ಲರಿಗೂ ಹಾಯ್ ಮಾಡಬೇಕು ಮಾತಾಡಬೇಕು ಅಂತ ಬಂದರು ಅದಕ್ಕೆ ನೋಡಿ ಇಲ್ಲಿ ಎಷ್ಟು ಡಿಸಿಪ್ಲಿನಾಗಿ ನಿಂತಿದ್ದಾರೆ ಇಲ್ಲ ಅಂದರೆ ಇವ್ರು ಮಾತ್ರ ಡಿಸಿಪ್ಲಿನೇ ಅಲ್ಲ ನಾಟಿ ಕಿಡ್ಸ್ ಇವರೆಲ್ಲ ನಾಟಿ ಕಿಡ್ಸ್ ಸಿಕ್ಕಾಬಿಟ್ಟೆ ನನ್ನ ಜೊತೆ ಸಿಕ್ಕಾಬಿಟ್ಟೆ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದಾರೆ ಇವನನ್ನ ಎಲ್ಲರೂ ನನ್ನ ಮಗ ಅಂತ ಅಂತಾರೆ ಬೋಲ್ರಿ ಸ್ವಲ್ಪ ಬೋಲ್ತೆ ತುಂಬಿದ್ರೆ ಬೇಟ ಬರ್ತೇನೆ ನನ್ನ ಮಗನ ಥರ ಇವನು ಅಂತ ಹೇಳ್ತಾರೆ ನೋಡಿ ಸ್ವಲ್ಪ ಫೇಸು ಸೇಮ್ ಥರ ಇದೆ ಅಂತ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಇಲ್ಲಿ ಅವಳು ಬಂದರೆ ಅವಳನ್ನು ತೋರಿಸ್ತೀನಿ ಬರಲಿ ಇವನು ಚಿಕ್ಕವನು ಏನೋ ಹೇಳಬೇಕಂತೆ ಏನೋ ಹೇಳ್ತಾನೆ ಅದೇನೋ ನಾನು ಮಾತಾಡ್ತೀನಿ ಅಂತ ಅಂದ ಅದಕ್ಕೆ ಬಾರಪ್ಪ ಹೇಳ್ಬಿಡು ಅಂದೆ ಅದಕ್ಕೆ ಅವನು ಕರೆಸ್ತೀನಿ ಹೇಳಿ ಅವನಿಗೆ ಕನ್ನಡ ಬರಲ್ಲ ಹಿಂದಿ ಮಾತಾಡ್ತಾನೆ बोलो इधर कड़े हाय माय नेम इज अभिलाष आई एम क्लास सेकंड है आप कैसे हो आपका चाय हुआ बाय मैं जा रहा हूँ ಹೇಳ್ಬಿಟ್ಟು ಸುಮ್ಮನೆ ಹೋಯ್ತಾನೆ ಅವನಿಗೆ ಏನೋ ಮಾತಾಡಬೇಕು ನಾನು ಮಾತಾಡ್ತೀನಿ ನನಗೂ ಧೈರ್ಯ ಇದೆ ಅಂತ ಅಂದ ಅದಕ್ಕೆ ಮಾತಾಡಪ್ಪ ಆಯಿತು ಬಾಪ ಅಂದ್ಬಿಟ್ಟು ಕರೆಸ್ದೆ ಮಾತಾಡ್ದ ನೋಡಿ ಫುಲ್ಲು ನಗಾಡ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾನೆ ಇನ್ನೊಬ್ಬ ಮುಖ ನೋಡ್ತಿದ್ದಾನೆ ಇಲ್ಲಿ ಅವಳು ಬರಲಿ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನೋಡಿ ಅವಳಿಗೆ ಫುಲ್ಲು ನಾಚಿಕೆ ಆಗ್ಬಿಟ್ಟಿದೆ ಈಗ ನೋಡಿ ಹೆಂಗೆ ನಾಚ್ಕೋತಾಳೆ ಯು ಸೋ ಕ್ಯೂಟ್ ನೋಡಿ ಎರಡು ಮಕ್ಕಳು ಮಮ್ಮಿ ಅಂತೆ ಚಿಕ್ಕ ಹುಡುಗಿ ಅಂದರೆ ವಯಸ್ಸಲ್ಲಿ ಚಿಕ್ಕವಳವಳು ಅಲ್ವಾ ನೋಡಿ ಇವಳೆ ಇನ್ನಿನ್ನ ಒಂದೇ 1 ಮಂತ್ ಹೋಗ್ತಾಳೆ ಓಕೆನಾ ಮೇಲ್ಗಡೆ ಬಾ ಅಂತಂದರೆ ಸೋಮಾರಿ ಜಾಸ್ತಿ ಬರಲಿಲ್ಲ ಇಲ್ಲೇ ಬನ್ನಿ ಅಂತ ಮಕ್ಳಿಗೆ ಹೇಳಿ ಕಳಿಸಿಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ ಬಾಯ್ ಮಾಡಿ ಎಲ್ಲ ಬಾಯ್ ಫ್ರೆಂಡ್ಸ್ ಅವ್ರ ಮನೆಯಿಂದ ಬಂದು ಒಂದು ಸ್ವಲ್ಪ ತಾಯಿತು ಒಂದು 10 ನಿಮಿಷ ಆಯ್ತು ಇಲ್ಲೇ ಕೂತಿದ್ದೀನಿ ಟೀ ಮಾಡಿಕೊಟ್ಲು ಟೀ ಕುಡ್ಕೊಂಡು ಮಾತಾಡಿಕೊಂಡು ಬಂದೆ ಅವಳಿಗೆ ಸಿಕ್ಕಾಬಿಟ್ಟೆ ನಾಚಿಕೆ ಆಗೋಗ್ಬಿಟ್ಟಿದೆ ಅಯ್ಯೋ ನನ್ನ ಮುಖ ತೋರಿಸ್ಬಿಟ್ರೆ ವೀಡಿಯೋದಲ್ಲಿ ಸಿಕ್ಕಾಬಿಟ್ಟೆ ನಾಚಿಕೆ ಆಗ್ತದೆ ಅಂದ್ಕೊಂಡು ಸಿಕ್ಕಾಬಿಟ್ಟೆ ನಾಚ್ಕೊತಿತ್ತು ಹುಡುಗಿ ಏನಾಗಲ್ಲಮ್ಮ ನೀನು ನೋಡ್ಬಿಟ್ರೆ ಏನಾಗೋಗುತ್ತೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಬಂದೆ ಆ ಮಕ್ಳಿಗಂತೂ ಸಿಕ್ಕಾಬಿಟ್ಟೆ ಫನ್ ಅನ್ಸ್ಬಿಡ್ತು ನನ್ನ ಜೊತೆ ಮಾತಾಡ್ಕೊಂಡು ಸಿಕ್ಕಾಬಿಟ್ಟೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಕಳು ನಾಳೆ ಏನೋ ಟ್ಯೂಷನ್ ಹೇಳ್ಕೊಡಿ ಸ್ವಲ್ಪ ಅಂತ ಹೇಳೋದು ನಮ್ಮ ಮಗುಗೆ ಎಕ್ಸಾಮ್ ಇದೆ ಅಂತ ಅವ್ನಿಗೆ ಎಕ್ಸಾಮ್ ನಡೀತಾರೆ ಚಿಕ್ಕವನಿಗೆ ಇಬ್ಬರಿಗೂ ನಡೀತದೆ ಚಿಕ್ಕನಿಗೆ ಸ್ವಲ್ಪ ಹೇಳ್ಕೊಡ್ತೀವಿ ಅಂತ ಅಂದರೆ ಅವನು ಚಿಕ್ಕವನು ನನ್ನ ಹತ್ರ ಕೂತ್ಕೊಂಡು ಓದ್ತಾನೆ ಅವ್ರ ಅಮ್ಮನ ಹತ್ರ ಸ್ವಲ್ಪ ಹಠ ಮಾಡ್ತಾನೆ ಅದಕ್ಕೆ ಅವ್ನಿಗೆ ನನ್ನ ಹತ್ರ ಸ್ವಲ್ಪ ಬೈದು ಓದಿಸ್ತೀರಲ್ಲ ಅದಕ್ಕೆ ಚೆನ್ನಾಗಿ ಓದ್ತಾನೆ ಅಂತೇಳಿ ನನ್ನ ಹತ್ರ ಕಳಿಸ್ತಾಳೆ ಇನ್ನೇನು ಮಾರ್ಚ್ ಏಪ್ರಿಲಲ್ಲಿ ಅವರು ಕ್ವಾರ್ಟರ್ಸ್ ಖಾಲಿ ಮಾಡ್ಕೊಂಡು ಹೊರಟೋಗ್ತಾರೆ ಅದು ಒಂದು ಕಡೆ ಬೇಜಾರು ಯಾಕಂದರೆ ಅವಳು ಇಲ್ಲಿಗೆ ಬಂದು 1 ವರ್ಷ ಆಯಿತು ಯಾಕೋ ಪಾಪ ಅಡ್ಜಸ್ಟ್ ಆಗಲಿಲ್ಲ ನಾನು ಊರಿಗೆ ಹೋಗ್ತೀನಿ ಅಲ್ಲಿ ಅವ್ರದ್ದೇ ಹೊಲ ಮತ್ತು ಗದ್ದೆ ಎಲ್ಲ ಇದೆಯಲ್ಲ ಸೊ ಅಲ್ಲೇ ಹೋಗ್ತೀನಿ ಅಲ್ಲೇನಾದರೂ ಮಾಡ್ತೀನಿ ನಮ್ಮದೇ ತೋಟ ಇದೆಯಲ್ಲ ಗದ್ದೆ ಇದೆಯಲ್ಲ ಅಲ್ಲೇ ಮಾಡ್ತೀನಿ ತಂದು ಸರಿ ಹೋಗ್ಬಿಟ್ಪ ಅಂತೆಲ್ಲ ಹೇಳಿ ಅದೇ ವಿಚಾರ ಮಾತಾಡ್ತಾ ಇದ್ದೆ ಆಮೇಲೆ ಇಲ್ಲಿ ಏನು ಫಂಕ್ಷನ್ ಇದೆ ಅದಕ್ಕೋಸ್ಕರ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಾರೆ ಹೋಗೋಣ ಅಂತ ಇನ್ನೊಂದೇನಾದರೆ ಇಲ್ಲಿ ಊಟ ಕೊಡಬೇಕಾದ್ರೆ ಏನಾಗುತ್ತೆ ಅಂದರೆ ತುಂಬ ಲೇಟ್ ಮಾಡ್ತಾರೆ ತುಂಬ ಹೊತ್ತು ಭಾಷಣ ಕುಯ್ತಾರೆ ನಮಗೆ ಅದು ಸ್ವಲ್ಪ ಬೇಜಾರಾಗಿಬಿಡುತ್ತೆ ಅಂದರೆ ಅವರು ಯಾವ ವಿಚಾರ ಟಾಪಿಕ್ ಮಾತಾಡಿರ್ತಾರೆ ನೆಕ್ಸ್ಟ್ ಅದೇ ಟಾಪಿಕ್ ಫಾರ್ ಎಕ್ಸಾಂಪಲ್ ಈಗ ಇದೊಂದು ರಬ್ಬರ್ ಬ್ಯಾಂಡ್ ಬಗ್ಗೆ ನಮ್ಗೆ ಆಲ್ರೆಡಿ ಹೇಳಿರ್ತಾರೆ ನೆಕ್ಸ್ಟ್ ಹೋದಾಗಲೂ ಮತ್ತೆ ಅದೇ ರಬ್ಬರ್ ಬ್ಯಾಂಡ್ ಬಗ್ಗೆ ಮತ್ತೆ ಕುಯ್ತಾರೆ ಅದು ಒಂದಿಷ್ಟು ಬೇಜಾರಾಗುತ್ತೆ ಸುಮ್ಮನೆ ಬೇರೆ ಬೇರೆ ಟಾಪಿಕ್ ಬಗ್ಗೆ ಮಾತಾಡಲಿ ನಾವು ಕೂಡ ಇಂಟ್ರೆಸ್ಟ್ ಆಗಿ ಕೇಳ್ತೀವಲ್ವ ಸೊ ಅಷ್ಟೇ 6 ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ನೋಡಿ ನನ್ನ ದಿನ ಈ ಥರ ಒಂದೊಂದು ದಿನ ಒಂದೊಂದು ರೀತಿ ಇರುತ್ತೆ ನನ್ನ ದಿನ ಒಂದಿನ ತುಂಬ ಬ್ಯುಸಿ ಆಗಿರ್ತೀನಿ ಒಂದಿನ ಸ್ವಲ್ಪ ಒಂದಿನ ಹೀಗೆ ಈ ಥರ ಫ್ರೀ ಟೈಮ್ ಇರುತ್ತೆ ಹೀಗೆ ಒಂದು ದಿನ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಡೈಲಿ ಡೇ ಆಗೋಗಿದೆ ಇಲ್ಲಿ ನನಗೆ ಇನ್ನೂ ತುಂಬ ವಿಚಾರಗಳು ಮಾತಾಡೋದಿದೆ ತುಂಬ ಶೇರ್ ಮಾಡ್ಕೊಳ್ಳೋದಿದೆ ನಿಮ್ಮ ಹತ್ರ ಹೇಳ್ಕೊಳ್ತೀನಿ ಯಾಕಂದರೆ ಏನೇ ಹೇಳಬೇಕಂದ್ರೂ ಅದೊಂದು ಸರ್ಟೈನ್ ಟೈಮ್ ಬೇಕು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ಹಾಗೆ ನನಗೆ ಪ್ಯಾಲೇಸು ಝೂ ನೋಡಬೇಕಂತ ಸಿಕ್ಕಾಪಟ್ಟೆ ಆಸೆ ಆಗೋಗಿದೆ ಫ್ರೆಂಡ್ಸ್ ನನಗೆ ಎಷ್ಟೊತ್ತಿಗೆ ಮೈಸೂರಿಗೆ ಹೋಗ್ತೀನಿ ಅಂತ ಅನ್ನಿಸ್ಬಿಟ್ಟಿದೆ ಅಂದರೆ ಆ ಸೆಕೆಂಡ್ ಏನು ಬರಬೇಕಲ್ವ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡೋದಕ್ಕೆ ನಂಗೆ ಆಗಲ್ಲ ಅದಕ್ಕೆ ನೋಡೋಣ ಬೇಗ ಏಪ್ರಿಲ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ಸೊ ಏಪ್ರಿಲ್ ಬಂದರೆ ಏನೋ ಒಂಥರ ಸಂತೋಷ ಬೇಗ ನಮ್ಮೂರಿಗೆ ಹೋಗ್ತೀವಲ್ಲ ಅಂತ ಏನಂದರೆ ನಮ್ಮೂರಿಗೆ ಹೋಗ್ಬೇಕಾದ್ರೆ ನಂಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಡುತ್ತೆ ವಾಪಸ್ ಬರಬೇಕಾದ್ರೆ ಸ್ವಲ್ಪ ಅಷ್ಟೇ ಬೇಜಾರು ಆಗೋಗ್ಬಿಡುತ್ತೆ ಹೋಗ್ತಾ ಮತ್ತೆ ಲೈಫು ಸೆಟ್ ಆಗೋಗ್ಬಿಡುತ್ತೆ ನೆಕ್ಸ್ಟು ಈ ಸಲ ಒಂದು ಬೇಜಾರು ಏನಂದರೆ ನಾನು ರಜಕ್ಕೆ ಹೋಗಿ ಬಂದಮೇಲೆ ನನ್ನ ಎದುರುಗಡೆ ಮನೆಯವ್ರಿಗೆ ನೋಡಿರಲ್ಲ ಎಷ್ಟೇ ಬೇಜಾರಾದರೂ ಎಷ್ಟೇ ಹರ್ಟ್ ಆದ್ರೂ ನಂಗೆ ಮೂಡ್ ಸರಿಗಿಲ್ಲ ಅಂದರೆ ಅವ್ಳ ಜೊತೆಗೆ ಮಾತಾಡಿದೆ ಅವಳಿಗೂ ಅಷ್ಟೇ ಬೇಜಾರಾದರೆ ಬಂದು ನನ್ನ ಜೊತೆಗೆ ಮಾತಾಡ್ತಿದ್ಲು ಸೊ ಅದನ್ನು ಸ್ವಲ್ಪ ಮಿಸ್ ಮಾಡ್ಕೊಳ್ತೀನಿ ಎಲ್ಲರೂ ಲೈಫ್ ಜರ್ನಿ ಹಾಗೆ ಅಲ್ಲ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತೀನಿ ಅಂದರೆ 1000 ಜನ ಪರಿಚಯ ಆಗ್ತಾರೆ ಜೀವನ ಪರ್ಯಂತ ಅವ್ರು ನಮ್ಮ ಜೊತೆಗಿರಲ್ಲ ಅವ್ರು ಸ್ಟೇಷನ್ ಬಂದಾಗ ಅವ್ರು ಇಳಿಲೇಬೇಕಲ್ಲ ಇದು ನಮ್ಮ ಜೀವನಕ್ಕೆ ಈ ಮಾತು ತುಂಬಾ ಅನ್ವಯ ಆಗುತ್ತೆ ಅವಳ ನಮ್ಮ ಮಧ್ಯೆ ಮಿಸ್ಕಮ್ಯುನಿಕೇಷನ್ಸ್ಗಳಾಗಿದ್ದಾವೆ ಬಟ್ ಕೂತ್ಕೊಂಡು ಮಾತಾಡಿ ನಾವು ಸರಿ ಮಾಡ್ಕೊಳ್ತೀನಿ ಯಾಕಂದರೆ ಒಂದು ಸಂಬಂಧ ಅಂದರೆ ಕೂತು ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಲ್ವಾ ಯಾರನ್ನೂ ಮಧ್ಯೆ ತರಿಸ್ಕೊಂಡು ನಾವು ಜಗಳ ಮಾಡ್ಕೊಳಕ್ಕಾಗಲ್ಲ ನನ್ನ ಸಂಜೆ ದಿನ ಹಿಂಗಿರುತ್ತೆ ನೋಡಿ ಹೀಗೆ ಈ ಥರ ಇರುತ್ತೆ ನನ್ನ ಸಂಜೆ ಈ ಥರ ಹೊರಗಡೆ ಕೂತ್ಕೊಂಡು ನೋಡಿಕೊಂಡು ಈ ಥರ ಸ್ವಲ್ಪ ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಈ ಥರ ಅಷ್ಟೇ ಫ್ರೆಂಡ್ಸ್
ತುಂಬಾ ತಲೆನೋವಾಗ್ತಿತ್ತು ಅಂತ ಟೆರೆಸಿಗೆ ಬಂದೆ. ಟೈಮ್ 7 o'clock ಆಗಿದೆ. ಹಾಗೆ ಫ್ರೆಶ್ ಏರ್ ಸಿಗುತ್ತೆ ಅಂತ ಹೇಳಿ ಟೆರೆಸಿಗೆ ಬಂದಿದ್ದೀನಿ. ಈಗ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದೀನಿ. ಪಕ್ಷಿಗಳೆಲ್ಲ ಹಾರಿ ಅದ್ರ ಗುಡ್ಕೋಗಿದೆ. ಈಗ ಒಂದು ಕಡೆ ಕೂತ್ಕೊಂಡು ಸ್ವಲ್ಪ ಕೈಯೆಲ್ಲ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಅಕ್ಯುಪ್ರೆಷರ್ ಅಂತ ಹೇಳ್ತಾರೆ. ಸೊ ಹಾಗೆ ಪ್ರೆಸ್ ಮಾಡ್ಕೊಳ್ತಾ ಸ್ವಲ್ಪ ರಿಲ್ಯಾಕ್ಸ್ ಆಗ್ತು. ಹಾಗೆ ಒಂದು ರೌಂಡ್ ವಾಕ್ ಮಾಡೋಣ ಅಂತ ಇವಾಗ ಎದ್ದು ವಾಕಿಂಗ್ ಹೋಗ್ತೀನಿ ನಾನು. ಅಲ್ಲಿಂದ ಇಲ್ಲಿಗೆ ವಾಕ್ ಮಾಡ್ತಾ ಇದ್ದೀನಿ. ಇರೋದು 60 kg. ನೈಟಿಲಿ ಎಷ್ಟು ದಪ್ಪ ಕಾಣಿಸ್ತೀನಿ ನೋಡಿ. ಹಾಗೆ ಕೆಳಗೆ ಬಗ್ಗೆ ನೋಡಿದೆ, ಏನೋ ಕೆಳಗಡೆ ಸ್ವಲ್ಪ ಗಾರ್ಡನ್ ಏನೋ ಕ್ಲೀನ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಸುಮ್ಮನೆ ಈ ಕಡೆಗೆ ಬಂದುಬಿಟ್ಟೆ ನಾನು. ಸೊ ಮತ್ತೆ ಹೀಗೆ ವಾಕ್ ಮಾಡ್ತಾ ಮಾಡ್ತಾ ಕೈ ಪ್ರೆಸ್ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ಸೈಡಿಗೆ ಟೆರೆಸಿಗೆ ಬಂದೆ. ಬಂದು ನೋಡಿದೆ, ಅಲ್ಲಿ ಯಾವುದು ಪಕ್ಷಿ ಏನೂ ಇರಲಿಲ್ಲ, ಹಾರಿ ಹೋಗಿತ್ತು. ಮತ್ತೆ ಒಂದು ರೌಂಡ್ ಹಾಗೆ ಹೀಗೆ ಅಲ್ಲಿ ಇಲ್ಲಿ ನೋಡ್ಕೊಂಡು ಬಂದೆ. ಮೇಲ್ಗಡೆ ಚಂದ್ರ ಬಂದಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಪ್ಪ. ಒಂದು ಚುಕ್ಕಿ ಆಕಾಶಕ್ಕೆ ಒಂದು ಚುಕ್ಕಿ ಹಿಟ್ಟಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ಜುಟ್ಟು ಕಟ್ಕೊಳ್ಳೋಣ ಅಂತ ನೋಡಿದೆ, ಕೈಗೆ ರಬ್ಬರ್ ಹಾಕೊಂಬರೋದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದೀನಿ, ಕೆಳಗಡೆ ಇಟ್ಟಿದ್ದೀನಿ. ಸೊ ಮರ್ತೇ ಬಿಟ್ಟಿದೆ. ಅಯ್ಯೋ ಅಂತ ನನಗೆ ಫನ್ನಿ ಅನ್ನಿಸ್ತು. ಆಮೇಲೆ ಫ್ಲೈಟೆಲ್ಲ ಬರೋದಕ್ಕೆ ಶುರು ಆಯಿತು. ಸೌಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕೆಳಗಡೆ ಬಂದುಬಿಟ್ಟೆ ನಾನು. ಫ್ರೆಂಡ್ಸ್, ಕೆಳಗಡೆ ಬಂದು ಜುಟ್ಟು ಕಟ್ಕೊಂಡಿದ್ದೀನಿ ಇವಾಗ. ಸೊ ಮೇಲ್ಗಡೆ ಎಲ್ಲ ಫ್ಲೈಟ್ ಎಲ್ಲ ಓಡಾಡ್ತಾ ಇತ್ತಲ್ಲ, ಸೊ ಹಾಗಾಗಿ ಬಂದ್ಬಿಟ್ಟೆ. ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಪಾತ್ರೆ ತೊಳೆದಿಟ್ಟು ಪಾತ್ರೆ ಎಲ್ಲ ಇದೆ. ಇವಾಗ ಡ್ರೈ ಆಗಿದೆ. ಇವಾಗ ಪಾತ್ರೆ ಎಲ್ಲ ಜೋಡಿಸಿಟ್ಕೊಳ್ತಾ ಇದ್ದೀನಿ. ಸ್ಟ್ಯಾಂಡ್ ಸ್ವಲ್ಪ ಹೈಟ್ ಇಟ್ಬಿಟ್ಟಿದ್ದಾರೆ. ನಾನಿರೋ ಹೈಟ್ಗೆ ನನಗಿರೋ ಹೈಟ್ ಹೇಗೆ ಕೆಲಸ ಅನ್ನತ್ತೆ. ಸೊ ತೊಳೆದಿರೋ ಪಾತ್ರೆ ಇಟ್ಕೊಳ್ತೀನಿ. ಹಾಗೆ ಸ್ವಲ್ಪ ಚಿತ್ರಾನ್ನ ಇದೆ, ಸಾಕು. ಅವ್ರಿಗೆ ಸ್ವಲ್ಪ ಮಿಲೆಕ್ಸ್ ಗಂಜಿ ಏನಾದ್ರು ಮಾಡ್ಬಿಡ್ತಾರೆ. ಅವರು ಡಯಟ್ ಕಾನ್ಶಿಯಸ್ ಅಲ್ವಾ, ಸೊ ಅವ್ರಿಗೆ ಸ್ವಲ್ಪ ರೈಸ್ ಮತ್ತು ಸ್ವಲ್ಪ ಗಂಜಿ ಏನಾದರೂ ಕುಡಿತಾರೆ. ಅಂದ್ಬಿಟ್ರೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಬಜ್ಜಿ ಏನಾದರೂ ಮಾಡ್ತೀನಿ ಇವತ್ತು. ಯಾಕಂದರೆ ಬರೀ ಚಿತ್ರಾನ್ನ ತಿನ್ನಬೇಕು ಅಂದ್ರೂ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗುತ್ತೆ. ಸೊ ಹಾಗಾಗಿ ಬಜ್ಜಿ ಏನಾದರೂ ಮಾಡ್ತೀನಿ. ಒಂದು ನಿಮಿಷ ಏನೋ ಸೌಂಡ್ ಆಗ್ತಿದೆ. ಎಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರ ಮನೆಗೆ ಹೋಗಿ ಬಾಕ್ಲ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ. ಸೊ ನನ್ನ ಇವತ್ತಿನ ಡೇ. ಈಗ ಪಾತ್ರೆ ಎಲ್ಲ ಜೋಡಿಸಿ ನಾನು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಹೋಗಿ ಇನ್ನೊಂದು ರೌಂಡ್ ಕಸ ಗುಡಿಸ್ಬಿಡ್ತೀನಿ. ಇಷ್ಟು ಸಂಜೆ ಆ್ಯಕ್ಚುಲಿ ಕಸ ಗುಡಿಸ್ಬಾರ್ದು. ನಾನು ಹೊರಗಡೆ ಹಾಗೆ ಕೂತಿದ್ದ, ಹೊರಗಡೆ ಹೋದಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಕಸ ಗುಡಿಸ್ಲಿಲ್ಲ. ಇವಾಗ ನನ್ನ ರುಟೀನ್ ವರ್ಕ್ ಏನಂದರೆ, ಈಗ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಇನ್ನೊಂದು ರೌಂಡ್ ಕಸ ಗುಡಿಸ್ಬಿಟ್ಟು ನಾನು ಒಂದು ಗ್ಲಾಸ್ ಫ್ರೆಶ್ ಆಗಿ ಕಾಫಿ ಕುಡ್ಕೊಂಡು ಸ್ವಲ್ಪ ಬಾಲ್ಕನಿಯಲ್ಲಿ ಕೂತ್ಕೊಂಡು ಫ್ರೆಶ್ ಆಗ್ತೀನಿ. ಕಾಫಿ ಮಾಡಿಕೊಂಡು ಫ್ರೆಶ್ ಆಗಬೇಕು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸರಿ ನಿದ್ರೆ ಬೇರೆ ಆಗಿಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ತಲೆ ನೋಡ್ತಾ ಇದೆ. ಸ್ವಲ್ಪ ಹೊರಗಡೆ ಕೂತ್ಕೊಂಡ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಹಾಫ್ ಆನ್ ಅವರ್ ನನ್ನ ಹಬಿ ಬಂದುಬಿಡ್ತಾರೆ. ಸೊ ಬಂದ ಊಟ ಮಾಡಿ ಅವರು ಸ್ವಲ್ಪ ಏನಾದರೂ ಅವ್ರ ಬಗ್ಗೆ ಸ್ವಲ್ಪ ಅದೇ ವರ್ಕ್ ಬಗ್ಗೆ ಎಲ್ಲ ಶೇರ್ ಮಾಡ್ಕೊಳ್ತಾರೆ. ನನಗೂ ನನ್ನ ಡೇ ಎಲ್ಲ ಹೇಗಿತ್ತು, ನನ್ನ ವ್ಲಾಗ್ ಹೇಗೆ ಮಾಡಿದೆ, ಎಲ್ಲದನ್ನೂ ಅವ್ರ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ದಿನ ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಅಂದರೆ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನಾನು ಮತ್ತೆ ನಿಮಗೆ ಸಿಗ್ತೀನಿ, ಓಕೆನಾ? ಸೊ ಅಲ್ಲಿವರೆಗೂ ಟೇಕ್ ಕೇರ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ವೀಡಿಯೋಸಲ್ಲಿ ನಿಮಗೆ ಹೆಲ್ತ್, ಬ್ಯೂಟಿ ಟಿಪ್ಸ್ ಕಂಪ್ಲೀಟ್ಲಿ ಪ್ರತಿಯೊಂದು ಡೀಟೇಲ್ಸ್ ಕೂಡ ನನ್ನ ವ್ಲಾಗಲ್ಲಿ ಇರುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.